ಲೋ ಇನ್ನು ಎಷ್ಟೊತ್ತು ನಿಂದು, ಬೇಗ ಬಿಡ್ಸೋ ಎಂದ ನಮ್ಮ ನಾಯಕ ರಾಜಿ ಸುಸ್ತಿನಲ್ಲಿ. ಏ ಆಯ್ತು ಇರೋ ರಾಜಿ, ಇನ್ನೊಂದು ಸ್ವಲ್ಪ ಹೊತ್ತು ಕಣೋ, ಇನ್ನೇನು ಶೇಡಿಂಗ್ ಮಾಡೋದು ಮಾತ್ರ ಬಾಕಿ ಇದೆ ಎಂದ ಆದಿ. ಲೇ ಸೆಕೆಂಡ್ಗೆ 10 ಸೆಲ್ಫಿ ಸಿಗೋ ಈ ಯುಗದಲ್ಲೂ ನೀನೇನು ಹಳೆ ಕಾಲದವರ ತರ ಇನ್ನು ಸ್ಕೆಚಿಂಗ್ ಮಾಡ್ತಾ ಇದೆಯಾ ಎಂದ ಮತ್ತದೇ ಬೇಜಾರಲ್ಲಿ ರಾಜಿ. ಅದಕ್ಕೆ ಆದಿ, ಮಗ ನೀನು ಎಷ್ಟೇ ಸೆಲ್ಫಿ ತಗೋ, ಫೋಟೋ ತಗೋ, ಆದ್ರೆ ಈ ಸ್ಕೆಚಿಂಗ್ ಮಾಡಿರೋ ಚಿತ್ರಗಳನ್ನ ನೋಡೋ ಮಜಾ ಬೇರೆ ಕಡೆ ಸಿಗಲ್ಲ ಕಣೋ ಎಂದ. ಲೋ ನಿನ್ಗೇನು ಸ್ಕೆಚಿಂಗ್ ಮಾಡಿರೋ ಫೋಟೋಗಳನ್ನ ನೋಡೋಕೆ ಖುಷಿ ಸಿಗುತ್ತೆ ಅಂತ ನೀನು ಸ್ಕೆಚಿಂಗ್ ಮಾಡೋದನ್ನ ಕಲ್ತ್ಕೊಂಡೆ, ಆದ್ರೆ ಅರ್ಧ ಗಂಟೆಯಿಂದ ಒಂದೇ ಪೋಸ್ ಅಲ್ಲಿ ಕೂರನನ್ನ ನೋವನ್ನ ಹೆಂಗಪ್ಪ ನಿನ್ಗೆ ಅರ್ಥ ಮಾಡಿಸ್ಲಿ ಎನ್ನುತ್ತಾ ತನ್ನ ನೋವನ್ನ ಹೊರಗೆ ಹಾಕಿದ ರಾಜಿ. ಅದಕ್ಕೆ ಆದಿ ನಗುತ್ತಾ, ಆಯ್ತು ರಾಜಿ, ಇನ್ನೊಂದು ನಿಮಿಷ, ಆಮೇಲೆ ಮುಗಿದೇ ಹೋಯ್ತು ಎಂದ. ಲೋ ಮಗ, 15 ನಿಮಿಷದಿಂದ ಇನ್ನೊಂದು ನಿಮಿಷ ಅಂತಾನೆ ಇದ್ಯಾ ಕಣೋ, ಕರೆಕ್ಟ್ ಆಗಿ 1 ನಿಮಿಷ ಟೈಮ್ ಇಡ್ತೀನಿ, ಮುಗಿಸಿಲ್ಲ ಅಂದ್ರೆ ಡೆಫಿನೆಟ್ಲಿ ನಾನು ಎದ್ದು ಹೋಗಿಬಿಡ್ತೀನಿ ಎಂದ ಕೈಗೆ ಕಟ್ಟಿರುವ ಗಡಿಯಾರ ನೋಡುತ್ತಾ ರಾಜಿ. ಆಗ ಒಮ್ಮೆ ರಾಜಿಯನ್ನ ಒಮ್ಮೆ ಎದುರುಗಿಟ್ಟಿರುವ ಬೋರ್ಡ್ ಅನ್ನ ನೋಡುತ್ತಾ ಚಿತ್ರ ಬಿಡಿಸುತ್ತಿದ್ದ ಆದಿ, ಮಗ ಅಲ್ಲಾಡ್ಬೇಡ ಕಣೋ, ಆಮೇಲೆ ನಿನ್ ದೆವ್ವ ಬಂದಂಗ್ ಬರ್ತೀಯ ಸ್ಕೆಚ್ ಅಲ್ಲಿ ಎಂದ. ರಾಜಿ, ಲೋ ದೆವ್ವನ, ಇಲ್ದೇ ಇರೋದರ ಬಗ್ಗೆ ಯಾಕೋ ಮಾತಾಡ್ತೀಯ ಮಗನೇ ಎಂದ. ರಾಜಿ, ನಿನಗೆ ಅನುಭವ ಆಗಿಲ್ಲ, ಅದಕ್ಕೆ ನೀನು ನಂಬಲ್ಲ, ಅನುಭವ ಆದವರನ್ನ ಹೋಗಿ ಕೇಳು, ಅವರು ಹೇಳ್ತಾರೆ ದೆವ್ವ ಇದೆಯಾ ಇಲ್ವಾ ಅಂತ ಎಂದವನೇ ಮತ್ತೆ ಬೋರ್ಡ್ ಮೇಲೆ ತನ್ನ ಸ್ಕೆಚಿಂಗ್ ಮುಂದುವರಿಸಿದ ಆದಿ. ಅನುಭವ ಆದವರನ್ನ ಹೋಗಿ ಕೇಳ್ಬೇಕಾ, ಅಂದ್ರೆ ನಿಮ್ಗೆ ಅನುಭವ ಆಗಿಲ್ಲ ಅಂದಂಗಾಯ್ತು ಎಂದ ರಾಜಿ. ಅದಕ್ಕವನು, ಆಗಿಲ್ಲ ಕಣೋ, ಆದ್ರೆ ಅನುಭವ ಆದವರು ಹೇಳಿದರೆ ಎಂದು ಮುಂದುವರಿಸುತ್ತಾ, ನೀನು ನಿನಗೆ ಅನುಭವ ಆದಾಗ ಖಂಡಿತವಾಗಿಯೂ ನಂಬಿಯೇ ನಂಬ್ತೀಯ, ಆ ನಂಬಿಕೆಯನ್ನ ನಾನು ತರಿಸ್ತೀನಿ, ಐ ಮೀನ್ ಆ ನಂಬಿಕೆಯನ್ನ ನನ್ನ ಜೊತೆನೆ ನೀನು ಹಂಚ್ಕೋತೀಯ ನೋಡು ಎಂದ. ಲೋ ಆ ಅನುಭವ ಆದವರು ನಿನಗೆ ನಿಜಾನೇ ಹೇಳಿದರೆ ಅವರ ಮಾತನ್ನ ನೀನು ಅದ್ಯಾಗೋ ನಂಬ್ತೀಯ, ನಿನಗೇನಾದ್ರೂ ಅನುಭವ ಆಗಿದ್ಯಾ ಹೇಳು, ಆವಾಗ ನಂಬಬಹುದಪ್ಪ ಎಂದವನೇ ಅವನತ್ತ ಕುತೂಹಲವಾಗಿ ನೋಡಿದ ರಾಜಿ. ಲೋ ಮಗ, ಅನುಭವ ಆದವರ ಮೇಲೆ ನನಗೆ ನಂಬಿಕೆ ಕಣೋ, ಅದಕ್ಕೆ ಅವರು ಹೇಳಿದ್ದನ್ನ ನಾನು ನಂಬಿದ್ದು, ಅವರು ಏನು ಹೇಳಿದ್ರು ಅನ್ನೋದನ್ನೆಲ್ಲ ಹೇಳಲೇ ನಿನಗೆ ಎನ್ನುತ್ತಾ ರಾಜಿಯತ್ತ ದೃಷ್ಟಿ ಹರಿಸಿದ. ರಾಜಿ ಅವನನ್ನ ವ್ಯಂಗ್ಯವಾಗಿ ನೋಡುತ್ತಾ, ಅಪ್ಪ ತಂದೆ ನಿನಗಾರ್ಯಾರೋ ಹೇಳಿದರೇನು, ನನ್ನ ಮುಂದೆ ನೀನು ಕೊರಿಬೇಡ ಕಣೋ, ಹಾಗೇನೆ ನಿನ್ನ ಹಾರರ್ ಸ್ಟೋರಿ ಕೇಳುವಷ್ಟು ಟೈಮ್ ನನ್ನ ಹತ್ರ ಇಲ್ಲ ಎಂದವನೇ ಟೈಮ್ ನೋಡುತ್ತಾ, ನಿನಗೆ ಕೊಟ್ಟಿದ್ದ 1 ನಿಮಿಷ ಟೈಮ್ ಮುಗೀತು, ನಾನು ಹೋಗ್ತೀನಿ ಎನ್ನುತ್ತಾ ಅಲ್ಲಿಂದ ಎದ್ದ. ಆಗ ಆದಿ, ಲೋ ಮಗ ಇನ್ನೊಂದು 1 ನಿಮಿಷ ಕಣೋ ಎಂದ. ಲೋ ನನಗೆ ಅರ್ಜೆಂಟ್ ಕೆಲಸ ಇದೆ ಕಣೋ ಎಂದ ರಾಜಿ. ನಿನ್ನ ಕೆಲಸ ನಾನು ನೋಡಿಲ್ವೇನಪ್ಪ, ಅದ್ಯಾವುದೋ ಒಂದು ಹಳೆ ಲೈಬ್ರರಿಗೆ ಹೋಗಿ ಹಳೆ ಪುಸ್ತಕಗಳನ್ನ ಓದುತ್ತಾ ಕೂರೋದು, ಇದೇ ತಾನೇ ನಿನ್ನ ಅರ್ಜೆಂಟ್ ಕೆಲಸ ಎನ್ನುತ್ತಾ ಮತ್ತೆ ಬೋರ್ಡ್ ಕಡೆಗೆ ದೃಷ್ಟಿ ಹರಿಸಿದ ಆದಿ. ಆಗ ರಾಜಿ ಕೊಂಚ ಕೋಪದಿಂದ, ಲೋ ಮಗನೆ, ಪುಸ್ತಕಗಳನ್ನ ಓದೋ ಖುಷಿ ನಿಮ್ಮಂತವರಿಗೆಲ್ಲೋ ಅರ್ಥ ಆಗ್ಬೇಕು, ಅದನ್ನ ಓದಿ ಸವಿದವರಿಗೆ ಗೊತ್ತು, ಆಮೇಲೆ ನಾನು ನಿನ್ನ ತರಹ ಅನುಭವ ಆದವರ ಮಾತನ್ನ ಕೇಳಿ ಹೇಳ್ತಾ ಇಲ್ಲ, ಇದು ನನ್ನ ಸ್ವಂತ ಅನುಭವ ಎಂದ. ಲೋ ನನ್ನನ್ನೇ ಆಡ್ಕೋತೀಯ, ನಿನಗಿದೆ ಕಣೋ ಎಂದ ಆದಿ ತುಸು ಕೋಪದಲ್ಲಿ. ಇರ್ಲಿ ಇರ್ಲಿ ಎನ್ನುತ್ತಾ ರಾಜಿ ಅವನಿಗೆ ಬಾಯ್ ಹೇಳಿ ಅಲ್ಲಿಂದ ಸೀದಾ ಲೈಬ್ರರಿಗೆ ನಡೆದ. ರಾಜಿ ಯಾವಾಗ್ಲೂ ಲೈಬ್ರರಿಗೆ ಹೋದಾಗ ಅಲ್ಲಿ ಒಬ್ಬ ವಯಸ್ಸಾದ ಮುದುಕ ಕುಳಿತಿರುತ್ತಿದ್ದ, ಆದರೆ ಈ ಬಾರಿ ಆತ ಅಲ್ಲಿರಲಿಲ್ಲ. ಅದನ್ನು ನೋಡಿ ರಾಜಿಗೆ ಅಚ್ಚರಿವಾಗಿದಂತೂ ಸುಳ್ಳಲ್ಲ. ಆ ಲೈಬ್ರರಿಯ ಮೊದಲ ಮಹಡಿಯಲ್ಲಿ ಆ ಮುದುಕ ಯಾರನ್ನು ಹೋಗಲು ಬಿಡುತ್ತಿರಲಿಲ್ಲ. ಕಾರಣ ಏನು ಎಂದು ಕೇಳಿದರೆ ಆತ ಏನನ್ನ ಹೇಳುತ್ತಿರಲಿಲ್ಲ. ಹೀಗಾಗಿ ಅದೇನು ಎಂದು ತಿಳಿದುಕೊಳ್ಳುವ ಕುತೂಹಲ ರಾಜಿಗಿತ್ತು. ಹೀಗಾಗಿ ಅದೇ ಲೈಬ್ರರಿಯಲ್ಲಿ 30 ವರ್ಷದಿಂದ ಕೆಲಸ ಮಾಡುತ್ತಿದ್ದ ಕೆಲಸದಾಕೆ ಕೆಂಪಂಗಕ್ಕೆ ಚೂರು ನೈಸ್ ಮಾಡಿ ಇಂದೊಮ್ಮೆ ರಾಜಿ ಕೇಳಿದಾಗ ಆಕೆ, ಅಲ್ಲಿ ಅದಾವುದೋ ಒಂದು ಪುಸ್ತಕ ಇದೆಯಂತೆ, ಅದು ಯಾರು ಹುಡುಕಿದರೂ ಸಿಗ್ತಾನೆ ಇಲ್ವಂತೆ, ಆದ್ರೆ ಪುಸ್ತಕವನ್ನ ಯಾರು ಓದಬಾರದಂತೆ, ಹೀಗಾಗಿ ಆ ಪುಸ್ತಕ ಸಿಗೋವರೆಗೆ ಅಲ್ಲಿ ಯಾರನ್ನ ಬಿಡೋ ಹಾಗಿಲ್ಲವಂತೆ ಎಂದು ಅಂತೆಕಂತೆಗಳ ಗೋಪುರವನ್ನೇ ಕಟ್ಟಿದ್ದಳು. ಅವಳ ಮಾತಿನಿಂದ ರಾಜಿಗೆ ಅಲ್ಲಿಯ ಪುಸ್ತಕಗಳ ಬಗ್ಗೆ ಇನ್ನಷ್ಟು ಕುತೂಹಲ ಜಾಸ್ತಿಗಿತ್ತು. ಮುಂದುವರೆದು ರಾಜಿ, ಅದು ಯಾವ ಪುಸ್ತಕ ಎಂದು ಕೇಳಿದ್ದಾಗ ಆಕೆ, ಅಯ್ಯೋ ಅದೇನು ನನಗೆ ಗೊತ್ತಾಗ್ಬೇಕು, ನಾನು ಬರೀ ಕಸ ಗುಡಿಸಿ ನೆಲ ಒರೆಸೋ ಹೆಣ್ಮಗಳು ಎಂದಿದ್ದಳು. ಹಾಗಾದ್ರೆ ನೀನು ಮಹಡಿ ಮೇಲೆ ಹೋಗ್ತೀಯಾ ಎಂದು ರಾಜಿ ಕೇಳಿದ್ದ. ಅದಕ್ಕೆ, ಹೌದು ಬುದ್ಧಿ, ಯಾಕಂದ್ರೆ ನನಗೆ ಮೊದಲೇ ಏನೋ ಓದೋಕೆ ಬರಲ್ವಲ್ಲ, ಹೀಗಾಗಿ ಅಲ್ಲಿ ಹೋಗೇನು ಏನು ಉಪಯೋಗ ಇಲ್ಲ ಅಂತ ಆ ಮುದುಕ ರಾಮಪ್ಪ ನನ್ನನ್ನಷ್ಟೇ ಬಿಡ್ತಾರೆ ಎಂದಿದ್ದಳು. ಅವಳ ಈ ಮಾತಿನಿಂದ ಆ ಮಹಡಿಯ ಮೇಲೆ ಹೋಗಬೇಕು ಎನ್ನುವ ಆಸೆ ಇನ್ನಷ್ಟು ಹೆಚ್ಚಾಗಿದ್ದಂತೂ ಸುಳ್ಳಲ್ಲ ರಾಜಿಗೆ. ಆದ್ರೆ ರಾಮಪ್ಪ ಯಾರನ್ನು ಅಲ್ಲಿಗೆ ಹೋಗಲಿಕ್ಕೆ ಬಿಡುತ್ತಲೇ ಇರಲಿಲ್ಲ.
ಹೀಗಾಗಿ ಇವತ್ತು ಆತ ಇಲ್ಲದಿರುವುದು, ಬದಲಾಗಿ ಜಾಗಕ್ಕೆ ಯಾವುದೋ ಬೇರೆ ಹುಡುಗ ಬಂದಿರುವುದನ್ನ ನೋಡಿ ರಾಜಿ ಖುಷಿಯಿಂದ ನಿಧಾನವಾಗಿ ಯಾರಿಗೂ ತಿಳಿಯದಂತೆ ಮೊದಲ ಮಹಡಿಯನ್ನ ಏರಿದ. ಆ ಲೈಬ್ರರಿಯನ್ನ ಯಾವಾಗ್ಲೂ ಕೆಳಗಿನಿಂದಲೇ ನೋಡಿದ್ದ ರಾಜಿ ಇದೇ ಮೊದಲ ಬಾರಿಗೆ ಮೇಲಿನಿಂದ ನೋಡುತ್ತಿದ್ದ. ಅದ್ಯಾವುದೋ ಹಳೆಯ ಚರ್ಚ್ ತರಹ ಆತನಿಗೆ ಕಾಣಿಸಿದಂತೂ ಸುಳ್ಳಲ್ಲ. ಅಲ್ಲಿಗೆ ಹೋಗಿ ಕೆಲಸದ ಕೆಂಪಕ್ಕ ಹೇಳಿದ ಪುಸ್ತಕ ಯಾವುದೆಂದು ಹುಡುಕಲು ಶುರು ಮಾಡಿದ. ಏನು ಮಾಡೋದು, ಈ ಹಾಳಾದ ವಯಸ್ಸೇ ಆ ತರಹ ಅಲ್ಲವೇ? ಹಿರಿಯರು ಯಾವುದನ್ನು ಮಾಡಬೇಡ ಎಂದು ಹೇಳುತ್ತಿರುತ್ತಾರೋ ಅದನ್ನೇ ಮಾಡು ಎಂದು ಹೇಳುತ್ತದೆ. ಆದ್ರೆ ಆ ಪುಸ್ತಕ ಯಾವುದು, ಅದರ ಹೆಸರು ಏನು ಎಂಬುದೇ ತಿಳಿಯದ ರಾಜಿಗೆ ಅದ್ಯಾವ ಪುಸ್ತಕ ಎಂದು ಹುಡುಕುವುದು ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನ ಹುಡುಕಿದಷ್ಟು ಕಠಿಣವಾಗಿತ್ತು. ಹೀಗಾಗಿ ಕೈಗೆ ಸಿಕ್ಕಂತೆ ಎಲ್ಲಾ ಪುಸ್ತಕಗಳ ಪುಟ ತಿರುವಿ ಹಾಕತೊಡಗಿದ. ಕೆಂಪಕ್ಕ ಹೇಳಿರುವುದನ್ನ ಗಮನಿಸಿದರೆ ಒಂದು ಅದು ಹಾರರ್ ಪುಸ್ತಕ ಆಗಿರಬೇಕು, ಇಲ್ಲವಾ ಅದ್ಯಾವುದು ಒಂದು ಮಾಟ ಮಂತ್ರದ ಪುಸ್ತಕ ಆಗಿರ್ಬೇಕು. ಅದು ಇಲ್ಲ ಎಂದರೆ ಅದು ನಿಜ ಘಟನೆ ಆಧಾರಿತ ಒಂದು ಮರ್ಡರ್ ಮಿಸ್ಟರಿ ಅಥವಾ ಕಾಂಟ್ರವರ್ಸಿ ಪುಸ್ತಕ ಆಗಿರ್ಬೇಕು ಎಂಬುದು ಆತನ ಲೆಕ್ಕಾಚಾರವಾಗಿತ್ತು. ಹೀಗಾಗಿ ಆ ಜಾನರ್ನ ತಲೆಬರಹ ಟೈಟಲ್ ಇರುವ ಪುಸ್ತಕಗಳನ್ನ ತೆಗೆದು ಹುಡುಕತೊಡಗಿದ. ಹೀಗೆ ಹುಡುಕುತ್ತಾ ಹುಡುಕುತ್ತಾ ಹಲವಾರು ಪುಸ್ತಕಗಳ ಮುನ್ನುಡಿಗಳನ್ನ ಓದತೊಡಗಿದ. ಅಲ್ಲದೆ ಒಂದಷ್ಟು ಪುಟಗಳನ್ನ ತಿರುವಿ ಹಾಕತೊಡಗಿದ. ಆದ್ರೆ ಅಲ್ಲಿರುವ ಯಾವ ಪುಸ್ತಕಗಳು ಕೆಂಪಕ್ಕ ಹೇಳಿದಷ್ಟು ಸ್ವಾರಸ್ಯಕರವಾಗಿರಲಿಲ್ಲ. ಹೀಗೆ ಹಲವಾರು ಪುಸ್ತಕಗಳನ್ನ ತಿರುವಿ ಹಾಕಿದ. ಒಂದು ಕಡೆಗೆ ಪುಸ್ತಕ ಹುಡುವ ಅವಸರ, ಮತ್ತೊಂದು ಕಡೆಗೆ ರಾಮಪ್ಪನ ಬದಲಾಗಿ ಬಂದಂತಹ ಆ ಹುಡುಗ ಮಹಡಿ ಮೇಲೆ ಬರುವನೇನೋ ಎಂಬಂತಹ ಭಯ ರಾಜಿಗಿತ್ತು. ಹೀಗಾಗಿ ಆತ ಗಡಿಬಿಡಿಯಲ್ಲಿ ಕೆಲವೊಂದಷ್ಟು ಪುಸ್ತಕಗಳನ್ನ ನೋಡಿ ಇಡತೊಡಗಿದ. ಎಲ್ಲ ಪುಸ್ತಕಗಳ ಸಾಲುಗಳನ್ನ ಆತ ಹುಡುಕತೊಡಗಿದ. ಆದರೆ ಯಾವ ಪುಸ್ತಕ ಎಂದು ತಿಳಿಯದೆ ಏನೂ ಹುಡುಕಿದರೇನು ಬಂತು ನೋಡಿ. ಹೀಗಾಗಿ ಆತ ಮನಸ್ಸಲ್ಲಿ ಒಂದು ನಿರ್ಧಾರ ಮಾಡಿಕೊಂಡ. ಕಣ್ಣು ಮುಚ್ಚಿ ಯಾವುದಾದ್ರೊಂದು ಪುಸ್ತಕದ ಮೇಲೆ ಕೈ ಇಡುವುದು. ಆಗ ಯಾವ ಪುಸ್ತಕ ಸಿಗುತ್ತದೋ ಆಗ ಅದೇ ಪುಸ್ತಕವನ್ನ ಓದಲು ಮನೆಗೆ ತೆಗೆದುಕೊಂಡು ಹೋಗುವುದು ಎಂದು ನಿರ್ಧಾರ ಮಾಡಿದ. ಕಣ್ಣು ಮುಚ್ಚಿ ಯಾವ ಪುಸ್ತಕದ ಮೇಲೆ ಕೈ ಇಡುವುದು ಎಂದು ಯೋಚಿಸುತ್ತಿರುವಾಗ ಒಂದು ಪುಸ್ತಕ ಗಾಳಿಯಲ್ಲಿ ತೇಲಿ ಆತನ ಕೈಯಲ್ಲಿ ಇಡುತ್ತಾನೆಯೋ ಅಲ್ಲಿಯೇ ಅದು ಬರತೊಡಗಿತು. ಆದರೆ ರಾಜಿ ಕಣ್ಣು ಮುಚ್ಚಿದ್ದರಿಂದ ಆ ಪುಸ್ತಕ ಹಾರುತ್ತಾ ಆತನ ಕೈ ಇಡುವಲ್ಲಿ ಬರುವುದು ಆತನಿಗೆ ತಿಳಿಯಲಿಲ್ಲ. ಕೊನೆಗೂ ಆತ ಒಂದು ಪುಸ್ತಕದ ಮೇಲೆ ಕೈ ಇಟ್ಟ. ಇಲ್ಲ, ಆತನ ಕೈ ಸೇರಬೇಕೆಂದು ಗಾಳಿಯಲ್ಲಿ ಹಾರಾಡುತ್ತಾ ತೇಲಿ ಬಂದ ಒಂದು ಪುಸ್ತಕ ಆತನ ಕೈ ಸೇರಿತು. ಆಗ ಆತ ಆ ಪುಸ್ತಕವನ್ನ ಖುಷಿಯಿಂದ ಎತ್ತಿಕೊಂಡ. ಆ ಪುಸ್ತಕವನ್ನಾತ ಎತ್ತಿಕೊಂಡ ತಕ್ಷಣವೇ ಆತನ ಹಿಂದುಗಡೆಯಿಂದ ಯಾರೋ ಎಂದು ಕ್ಷಣರಪ್ಪನೆ ಹಾಯ್ದು ಹೋದಂತ ಅನುಭವವಾಯಿತು. ಕೂಡಲೇ ತಿರುಗಿ ನೋಡಿದ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಮೊದಲೇ ಯಾರು ಹೆಚ್ಚಾಗಿ ಸುಳಿಯದ ಮೊದಲ ಮಹಡಿ ಅದು. ಕೊಂಚ ಭಯಾನಕವಾಗಿತ್ತು. ಆದರೆ ರಾಜಿ ತುಂಬಾ ಧೈರ್ಯವಂತ. ಹೀಗಾಗಿ ಆತ ಯಾರು ಎಂದು ತಲೆ ಕೆಡಿಸಿಕೊಳ್ಳಲಿಲ್ಲ. ಕೈಗೆತ್ತಿಕೊಂಡ ಪುಸ್ತಕ ಯಾವುದೆಂದು ತಿಳಿಯುವ ಕುತೂಹಲ ರಾಜಿಗಿತ್ತು. ಹೀಗಾಗಿ ಆತ ಅದರ ಹೆಸರನ್ನ ನೋಡಿದ. ಅದರ ಮೇಲೆ ನಿರಾಳ ಸುಂದರಿ ಎಂದು ಅಚ್ಚಾಗಿತ್ತು. ಜೊತೆಗೆ ಒಂದು ಸುಂದರ ರಾಕ್ಷಸಿಯ ಚಿತ್ರವೂ ಬರೆಯಲಾಗಿತ್ತು. ಅದನ್ನು ನೋಡುತ್ತಲೇ ಆತ ವಾವ್, ನಿರಾಳ ಸುಂದರಿ, ಈ ಸ್ಕೆಚ್ ನೋಡಿದ್ರೆ ಒಂದು ಸುಂದರ ರಾಕ್ಷಸಿಯ ಕತೆ ಇರಬಹುದೇನೋ ಎಂದ. ಆಗ ಅದೆಲ್ಲಿಂದಲೂ ಒಂದು ಹೆಣ್ಣು ಧ್ವನಿ ಹೂ ಎಂದಿತು. ಕೂಡಲೇ ಬೆಚ್ಚಿ ಬಿದ್ದ ರಾಜಿ ಸುತ್ತಮುತ್ತಲು ಒಮ್ಮೆ ನೋಡಿದ. ಆದರೆ ಅಲ್ಲಿ ಯಾರೂ ಇಲ್ಲದಿದ್ದಕ್ಕೆ ತನ್ನಷ್ಟಕ್ಕೆ ತಾನೇ ಹೋ ಭ್ರಮೆ ಎಂದು ವಿಲ್ಲನ್ ಸುದೀಪ್ ಡೈಲಾಗ್ ಹೇಳಿಕೊಂಡು ನಕ್ಕ. ಒಂದಷ್ಟು ಪುಟಗಳ ಆತ ತಿರುವಿ ಹಾಕಿದ. ಅಲ್ಲಿರುವ ಒಂದೆರಡು ಸಾಲುಗಳ ಮೇಲೆ ಕಣ್ಣಾಡಿಸಿದ. ಆಗ ಈ ಮಂತ್ರವಾದಿ ಮರ್ಜನ ಮಹೇಶ್ವರನನ್ನೇ ತಿರಸ್ಕರಿಸುವಷ್ಟು ಸೊಕ್ಕೆ ನಿನಗೆ ಯುವರಾಣಿ ನಿರಾಳ. ಇನ್ನು ಮುಂದೆ ನೋಡುತ್ತಿರು, ನಿನ್ನ ಜೀವನ ನರಕ ಎಂಬ ಸಂಭಾಷಣೆ ಇತ್ತು. ಅದನ್ನು ನೋಡಿದ ರಾಜಿ, ಓ, ಇದ್ಯಾವುದೋ ಫ್ಯಾಂಟಸಿ ಸ್ಟೋರಿ ಅಂತ ಕಾಣಿಸುತ್ತೆ. ಮತ್ತೇನು, ಅದೇ ಹಳೆ ಕತೆ. ಒಬ್ಬ ಮಂತ್ರವಾದಿ ಅದ್ಯಾವುದೋ ಒಂದು ಹುಡುಗಿಯನ್ನ ಲವ್ ಮಾಡ್ತಾನೆ. ಅವಳು ಆಗಲ್ಲ ಅಂತಾಳೆ. ಇಷ್ಟೇ ಎನ್ನುತ್ತಾ ಈ ಪುಸ್ತಕನು ಎಲ್ಲಾ ಪುಸ್ತಕದ ತರಹನೇ ಅನ್ಸುತ್ತೆ, ಓದಿನೂ ಯೂಸ್ ಇಲ್ಲ ಎನ್ನುತ್ತಾ ಇನ್ನೊಂದಷ್ಟು ಪುಟಗಳನ್ನ ತಿರುವಿದ. ಆಗ ಡಿಯರ್ ಪ್ರಿನ್ಸೆಸ್ ನಿರಾಳ, ಐ ಆಮ್ ಲವ್ ವಿತ್ ಯು. ಈ ಜನರಲ್ ಸೋಲ್ಡರ್ ನ ಆಕ್ಸೆಪ್ಟ್ ಮಾಡಿಕೊ ಎಂದಿತ್ತು. ಈ ಸಾಲುಗಳನ್ನು ನೋಡಿದವನೇ ರಾಜಿ ಒಮ್ಮೆಗೆ, ಅರೆ ಇದೇನಿದು, ಒಂದೇ ಕಥೆಯಲ್ಲಿ ಹಳೆಯ ಕಾಲದ ಯುವರಾಣಿ ಜೊತೆಗೆ ಬ್ರಿಟಿಷ್ ಅಧಿಕಾರಿ ಡೈಲಾಗ್ ಕೂಡ ಇದೆ. ಅದರಲ್ಲೂ ಆ ಮಂತ್ರವಾದಿ ಹಾಗೂ ಈ ಬ್ರಿಟಿಷ್ ಅಧಿಕಾರಿ ಇಬ್ಬರು ಒಂದೇ ಹುಡುಗಿನ ಬೇಕು ಅಂತಿದ್ದಾರೆ. ಆದರೆ ಆ ನಿರಾಳ ಯಾರಿಗೆ ಓಕೆ ಅಂತಾಳೆ? ಓ, ಇದೇನೋ ಇಂಟ್ರೆಸ್ಟಿಂಗ್ ಆಗಿದೆ, ಇದನ್ನ ಓದ್ಲೇಬೇಕು ಎಂದುಕೊಂಡ ರಾಜಿ. ಅಷ್ಟರಲ್ಲಿ ಕೆಳಗೆ ಆ ಮುದುಕ ರಾಮಪ್ಪ ಬಂದಿದ್ದನ್ನ ನೋಡಿದ ರಾಜಿ ಆ ಪುಸ್ತಕವನ್ನ ತನ್ನ ಬನಿಯನ್ ಒಳಗೆ ಹಾಕಿಕೊಂಡ. ಯಾರಿಗೂ ಕಾಣದಂತೆ ನಿಧಾನವಾಗಿ ಮಹಡಿ ಮೇಲಿನಿಂದ ಇಳಿದುಕೊಂಡು ಮನೆ ಸೇರಿಕೊಂಡ.
ಮನೆಗೆ ಹೋಗುತ್ತಲೇ ಅಮ್ಮನಿಗೆ ರಾಜಿ ತಿಂಡಿ ಮಾಡಲು ಹೇಳಿ ತಾನು ಸ್ನಾನಕ್ಕೆ ನಡೆದ. ಹಾಗೆ ಹೋಗುವಾಗ ತನ್ನ ಬನಿಯನ್ ಒಳಗೆ ಇಟ್ಟುಕೊಂಡಿದ್ದ ನಿರಾಳ ಸುಂದರಿ ಪುಸ್ತಕವನ್ನ ಟೇಬಲ್ ಮೇಲೆ ಇಟ್ಟು ಹೋದ. ಆತ ಒಳಗೆ ಹೋಗುತ್ತಲೇ ಇತ್ತ ಕಡೆಗೆ ಮನೆಗೆ ಬಂದ ನಿರುತ್ತರ ರಾಜಿಯ ತಾಯಿಯೊಂದಿಗೆ ಮಾತನಾಡಲು ಶುರುವಿಟ್ಟುಕೊಂಡಳು. ಆಂಟಿ, ಎಲ್ಲಿ ರಾಜಿ? ಇವಾಗ ತಾನೇ ಬಂದಮ್ಮ, ಸ್ನಾನಕ್ಕೆ ಹೋದ ಎಂದರು. ಮುಂದುವರೆದು ನಿರುತ್ತರ, ಬಾ ತಿಂಡಿ ಆಗಿದೆ, ನೀನು ತಿಂಡಿ ತಿನ್ನು ಎನ್ನುತ್ತಲೇ ನಿರುತ್ತರ, ಬೇಡ ಆಂಟಿ, ಇವಾಗ ತಾನೇ ಮನೆಯಲ್ಲಿ ತಿಂದುಕೊಂಡು ಬಂದೆ, ಹೊಟ್ಟೆ ಹಸಿವಿಲ್ಲ ಎಂದು ರಾಜಿಗೆ ದೋಸೆಗೆ ರೆಡಿ ಮಾಡುತ್ತಿದ್ದ ರಾಜಿಯ ತಾಯಿಯ ಸಹಾಯಕ್ಕೆ ನಿಂತಳು ನಿರುತ್ತರ. ಆಂಟಿ, ಪಕ್ಕದ ಬೀದಿಯಲ್ಲಿ ಯಾಕೆ ಅಷ್ಟೊಂದು ಗದ್ದಲ ಇತ್ತಲ್ಲ, ಏನಾದ್ರೂ ಜಗಳನ ಎಂದಳು. ಆಗ ಪೂರ್ಣಮ್ಮ, ಅಯ್ಯೋ ಇಲ್ಲ ನೀರು, ನಮ್ಮ ರಾಜ್ಯ ಫ್ರೆಂಡ್ ಇದ್ದಲ್ಲ, ಅವಳು ಸತ್ತೋಗಿದ್ದಾಳೆ, ಅದೇನು ಸೂಸೈಡ್ ಮಾಡ್ಕೊಂಡಿದ್ದಾಳೆ, ನೇಣು ಹಾಕೊಂಡಿದ್ದಾಳೆ ಎಂದರು. ಅದಕ್ಕೆ ನೀರು, ಅಯ್ಯೋ ಅಂತಿದ್ದೇನಾಯ್ತು, ರಾಜಿಗೆ ಕೇಳಿದ್ರ ಎಂದಳು ಗಾಬರಿಯಲ್ಲಿ. ಇಲ್ಲ ನೀರು, ಅವನು ಬೆಳಿಗ್ಗೆನೆ ಹೇಳ್ದ, ಅವಳ ಬಗ್ಗೆ ಏನೂ ಮಾತಾಡ್ಬೇಡ ಅಂತ ಎಂದರು. ಓ ಹೌದಾ, ಯಾಕಂತೆ? ಆ ಹುಡುಗಿ ಯಾರು, ಅವಳ ಹೆಸರೇನು ಎನ್ನುವಷ್ಟರಲ್ಲಿ ಇತ್ತ ಕಡೆಗೆ ರಾಜಿ ಸ್ನಾನಕ್ಕೆ ಹೋಗಿದ್ದ. ಹೊರಗಡೆ ಇಟ್ಟಿದ್ದ ನಿರಾಳ ಸುಂದರಿ ಪುಸ್ತಕದ ಒಂದೊಂದೇ ಪುಟಗಳು ತಿರುಗಲು ಶುರುವಿಟ್ಟುಕೊಂಡವು. ನೋಡುತ್ತಿದ್ದಂತೆ ಇಡೀ ಪುಸ್ತಕದ ಪುಟಗಳು ಟಪಟಪಟಪ ಎಂದು ಶಬ್ದ ಮಾಡಲು ಶುರು ಮಾಡಿದವು. ಜೋರಾಗಿ ಗಾಳಿ ಬೀಸತೊಡಗಿತು. ಇದ್ದಕ್ಕಿದ್ದಂತೆ ಆ ಪುಸ್ತಕ ನೆಲಕ್ಕೆ ಬಿದ್ದಿತು. ಆ ಪುಸ್ತಕ ನೆಲಕ್ಕೆ ಬಿದ್ದ ಶಬ್ದ ಕೇಳಿ ರಾಜಿ ಟವೆಲ್ ಸುತ್ತಿಕೊಂಡು ಹೊರಗೆ ಬಂದ. ಅತ್ತ ಕಡೆಗೆ ಅಡುಗೆ ಮನೆಯಲ್ಲಿದ್ದ ನಿರುತ್ತರಳು ಓಡಿ ಬಂದು, ಲೋ ರಾಜಿ, ಏನೋ ಅದು ಶಬ್ದ, ಏನೋ ಬಿದ್ದಾಯ್ತಂಗಲ್ಲ ಎಂದಳು. ಅದಕ್ಕೆ ರಾಜಿ, ನಾನು ಅದನ್ನೇ ನೋಡೋಣ ಅಂತ ಬಂದೆ ನೀರು ಎಂದ. ಹಲೋ ಮಿಸ್ಟರ್ ರಾಜೀವ, ನಾನು ನಿನ್ನನ್ನ ರಾಜಿ ಅಂತ ಕರಿಬೋದಾ? ಆದ್ರೆ ನೀನು ನನ್ನನ್ನ ನಿರು ಅಂತ ಕರೆಯೋ ಆಗಿಲ್ಲ, ಪೂರ್ತಿಯಾಗಿ ನಿರುತ್ತರ ಅಂತ ಕರಿ ಎಂದಳು ತುಸು ಕೋಪದಲ್ಲಿ. ಏ ಕೋತಿ, ನೀನು ನೆಟ್ಟಗಿರೋ ಹೆಸರು ಇಟ್ಕೊಂಡಿದ್ರೆ ನಾನು ನಿನ್ನನ್ನ ಹಾಗೇನೆ ಕರಿತಿದ್ದೆ, ಆದ್ರೆ ನೀನು ನೀರು, ಬಾಟಲಿ, ಬಿಸ್ಲರಿ ಅಂತ ಹೆಸರಿಟ್ಕೊಂಡ್ರೆ ನಾನೇನು ಮಾಡ್ಲಿ ಎಂದ. ಏ ಲೂಸು, ಇನ್ನೊಂದು ಸಾರಿ ನಿರು ಅಂತ ಕರೆದ್ರೆ ಇವಾಗ ಕಟ್ಕೊಂಡಿರೋ ಟವಲ್ ಉದುರಿಸ್ಬಿಡ್ತೀನಿ, ನೆಟ್ಟಗ್ ಬಟ್ಟೆ ಹಾಕೊಂಡು ತಿಂಡಿ ತಿನ್ನು ಬಾ, ಫಿಲ್ಮ್ಗೆ ಲೇಟ್ ಆಗುತ್ತೆ ಎಂದವಳೆ ಅಡುಗೆ ಮನೆಯತ್ತ ನಡೆದಳು. ಅದು ಸರಿ, ಈ ಪುಸ್ತಕ ನಾನು ಟೇಬಲ್ ಮೇಲೆ ಇಟ್ಟಿದ್ನಲ್ಲ, ಅದೇಗೆ ಕೆಳಗೆ ಬಿತ್ತು ಎನ್ನುತ್ತಾ ಕೆಳಗಡೆ ಬಿದ್ದಿದ್ದ ಪುಸ್ತಕವನ್ನ ತೆಗೆದುಕೊಂಡ. ಆಗ ಅಷ್ಟೊತ್ತು ಜೋರಾಗಿ ಬೀಸುತ್ತಿದ್ದ ಗಾಳಿ ಶಾಂತವಾಯಿತು. ಹೋ, ಗಾಳಿ ಜೋರಾಗಿ ಬೀಸಿದ್ದಕ್ಕೆ ಪುಸ್ತಕ ಬಿತ್ತ? ನೋನು, ಗಾಳಿ ಬೀಸಿದ್ರೆ ಪುಸ್ತಕ ಹೇಗೆ ಬೀಳುತ್ತೆ? ನೋ ಚಾನ್ಸ್. ಆ ಕೋತಿ ನಿರುಣಿ ಪುಸ್ತಕ ಕೆಳಗೆ ಹಾಕಿ ಏನು ಗೊತ್ತಿಲ್ಲದೆ ಇರೋರ ತರಹ ನಾಟಕ ಮಾಡಿದ್ದಾಳೆ ಅನ್ಸುತ್ತೆ ಎಂದವನೇ ಟೇಬಲ್ ಮೇಲಿಟ್ಟು ಬಟ್ಟೆ ಹಾಕಿಕೊಂಡ. ಆಗ ಮತ್ತೆ ಜೋರಾಗಿ ಗಾಳಿ ಬೀಸಲು ಶುರುವಾಯಿತು. ಮತ್ತೆ ಪುಸ್ತಕದ ಒಂದೊಂದೇ ಪುಟಗಳು ತೆರೆದುಕೊಳ್ಳತೊಡಗಿದವು. ಅದನ್ನು ನೋಡಿದ ರಾಜಿ, ಈ ಪುಸ್ತಕದ ಮೇಲೆ ಏನಾದ್ರೂ ಇಟ್ಟು ಬಿಟ್ರೆ ಕ್ಷೇಮ ಎನ್ನುತ್ತಾ ಪಕ್ಕದಲ್ಲಿದ್ದ ಪೆನ್ ಸ್ಟ್ಯಾಂಡ್ ತೆಗೆದು ಆ ಪುಸ್ತಕದ ಮೇಲೆ ಇಡಬೇಕು ಎನ್ನುವಷ್ಟರಲ್ಲಿ ಆರುತ್ತಿದ್ದ ಆ ಪುಸ್ತಕದ ಪುಟ ಒಂದರೊಳಗೆ ತನ್ನದೇ ಸ್ವತಃ ಭಾವಚಿತ್ರವೊಂದನ್ನ ನೋಡಿದ ಕೂಡಲೇ ಗಾಬರಿಗೊಂಡ ರಾಜಿ, ಅರೆ ಇದೇನಿದು, ನನ್ನ ಫೋಟೋ ಈ ಬುಕ್ ನಲ್ಲಿ, ಅದು ಸಪರೇಟ್ ಪೇಜ್ ಅಲ್ಲಿದೆ ಎನ್ನುತ್ತಾ ಅದನ್ನ ಎತ್ತಿಕೊಂಡ. ಅದನ್ನೇ ದಿಟ್ಟಿಸಿ ನೋಡುತ್ತಾ ಅಚ್ಚರಿಯದೊಂದಿಗೆ ನಿಂತುಕೊಂಡ. ಅದರ ಕೆಳಗೆ ಬರೆದಿದ್ದ ಸಾಲನ್ನ ಕೊಂಚ ಜೋರಾಗಿ ಓದಿದ. ನನ್ನ ಪ್ರೀತಿಯ ಇನಿಯ ಎನ್ನುತ್ತಲೇ. ಮತ್ತೆ ಅದೆಲ್ಲಿಂದಲೋ ಒಂದು ಹೆಣ್ಣು ಧ್ವನಿ ಹೂ ಎಂದಿತು. ಅದನ್ನು ಕೇಳಿದ ಕೂಡಲೇ ಎದುರಿ ಸುತ್ತಲೂ ಒಮ್ಮೆ ದೃಷ್ಟಿ ಹಾಯಿಸಿದ. ಯಾರು ಇಲ್ಲದುದನ್ನ ನೋಡಿ ಹೋ ಭ್ರಮೆ ಎಂದು ನಕ್ಕ. ಆ ಚಿತ್ರವನ್ನ ಇನ್ನಷ್ಟು ಸ್ಪಷ್ಟವಾಗಿ ನೋಡಬೇಕೆನ್ನುವಷ್ಟರಲ್ಲಿ ನಿರುತ್ತರ ಅವನನ್ನ ಕೂಗತೊಡಗಿದಳು. ರಾಜಿ, ತಿಂಡಿ ರೆಡಿ ಇದೆ, ಬಂದು ತಿಂಡಿ ತಿನ್ನೋ ಎಂದು. ಆ ಬಂದೆ ಎನ್ನುತ್ತಾ ಆ ಪುಸ್ತಕವನ್ನ ಅಲ್ಲಿಯೇ ಇಟ್ಟು ಅದರ ಮೇಲೊಂದು ಪೆನ್ ಸ್ಟ್ಯಾಂಡ್ ಇಟ್ಟು ಅಡುಗೆ ಮನೆಗೆ ಬಂದು ತಿಂಡಿ ತಿನ್ನತೊಡಗಿದ. ರಾಜಿ, ನೋಡು, ನಿನ್ನ ಪ್ರೈಮರಿ ಗೆಳತಿ, ಒಂದು ಸಾರಿ ಹೋಗಿ ಅವರ ಅಪ್ಪ ಅಮ್ಮನ ಮಾತಾಡಿಸಿ ಬಂದ್ರೆ ಕ್ಷೇಮ ಎಂದರು ಪೂರ್ಣ. ಅಮ್ಮ, ಅವಳ ಬಗ್ಗೆ ಮಾತಾಡ್ಬೇಡ ಅಂತ ಹೇಳಿಲ್ವ ನಿನ್ಗೆ? ಸುಮ್ಮಿದ್ರೆ ಸರಿ, ಇವಾಗ ಇಲ್ಲ ಅಂದ್ರೆ ತಿಂಡಿ ತಿನ್ನದೆ ಹೋಗ್ತೀನಿ ನೋಡು, ಆಮೇಲೆ ಹೂ ಅಂತ ಅಳ್ತಾ ಕುತ್ಕೋತೀಯ ನೀನು ಎಂದ ತುಸು ಕೋಪದಲ್ಲಿ. ಆಯ್ತಪ್ಪ, ನಿನಗೆ ಹೋಗೋಕೆ ಮನಸ್ಸಿಲ್ಲ ಅಂದ್ಮೇಲೆ ಹೋಗ್ಬೇಡ ಬಿಡು. ಸರಿ, ನಿನಗಂತೂ ದೇವರ ಮೇಲೆ ನಂಬಿಕೆ ಇಲ್ಲ, ನನಗಿದೆ, ಈ ತಾಯ್ತ ಕಟ್ಕೋ ಎಂದು ಅವನ ಉತ್ತರಕ್ಕೂ ಕಾಯದೆ ರಾಜೆ ಕೈ ಹಿಡಿದು ತಾಯ್ತ ಕಟ್ಟಿದರು. ಮುಂದುವರೆದು ತಿಂಡಿ ತಿಂದು ಹೋಗು ಎಂದವರೇ ಪೂರ್ಣಮ್ಮ ಬಟ್ಟೆ ಎತ್ತಿಕೊಂಡು ಒಣಗಾಕಳು ಮಹಡಿಯ ಕಡೆಗೆ ನಡೆದರು. ಏನೋ ಅದು, ಯಾರು ಆ ಕಡೆಯ ಬೀದಿ ಹುಡುಗಿ, ಅವಳ್ಯಾಕೆ ಸೂಸೈಡ್ ಮಾಡ್ಕೊಂಡ್ಲು ಎಂದಳು ನಿರುತ್ತರ. ಏನಿಲ್ಲ ಬಿಡೆ ಎಂದು ತಿಂಡಿ ಮುಗಿಸಿದ ರಾಜಿ ನಂತರ ಇಬ್ಬರು ಬೈಕ್ ಹತ್ತಿ ಥಿಯೇಟರ್ ಕಡೆಗೆ ನಡೆದರು. ಅವರು ಆ ಕಡೆಗೆ ಬೈಕ್ ಶುರು ಮಾಡಿದ್ದೇ ತಡ ಆ ಕಡೆ ಮನೆಯ ಒಳಗೆ ಇಟ್ಟಿದ್ದ ನಿರಾಳ ಸುಂದರಿ ಪುಸ್ತಕ ಮೇಲಿನ ಪೆನ್ ಸ್ಟ್ಯಾಂಡ್ ನಿಧಾನವಾಗಿ ಪಕ್ಕಕ್ಕೆ ಸರಿಯಿತು. ಮತ್ತೆ ಗಾಳಿ ಬೀಸಲು ಶುರು ಮಾಡಿತು. ಪುಸ್ತಕದ ಅಳೆಗಳು ಮತ್ತೆ ಪಟಪಟನೆ ಬಡಿದುಕೊಳ್ಳಲು ಶುರು ಮಾಡಿದವು. ಇತ್ತ ಕಡೆಗೆ ರಾಜಿ ಹಾಗೂ ನಿರುತ್ತರ
ಇಬ್ಬರು ಸಿನಿಮಾ ನೋಡಲು ಥಿಯೇಟರ್ಗೆ ಬಂದರು. ನೋಡಿದರೆ ಅದ್ಯಾವುದೋ ಒಂದು ಹಾರರ್ ಸಿನಿಮಾ ಆಗಿತ್ತು. ಟಿಕೆಟ್ ತೆಗೆದುಕೊಂಡು ಸೀಟ್ ನಂಬರ್ ನೋಡಿದರು. B34-35 ಎಂದಿತ್ತು. ಅದನ್ನು ನೋಡುತ್ತಿದ್ದಂತೆಯೇ ಟಿಕೆಟ್ ಅರಿಯುವ ಹುಡುಗ, ಹೋ, ಕಾರ್ನರ್ ಲಾಸ್ಟ್ ಸೀಟ್ ಸರ್ ಎಂದು ನಕ್ಕ. ಆಗ ರಾಜಿ, ಅಂತ ಸೀನ್ ಇಲ್ಲ ಬಾಸ್, ವಿ ಆರ್ ಫ್ರೆಂಡ್ಸ್ ಎಂದ. ನಂತರ ಇಬ್ಬರು ಹೋಗಿ ತಮ್ಮ ತಮ್ಮ ಸೀಟ್ ಹುಡುಕತೊಡಗಿದರು. ಥಿಯೇಟರ್ ಒಮ್ಮೆ ಪೂರ್ತಿಯಾಗಿ ನೋಡಿದ ನಿರುತ್ತರ, ಇದೇನು ರಾಜಿ, ಥಿಯೇಟರ್ ಅಲ್ಲಿ ಜನನೇ ಇಲ್ವಲ್ಲ, ಇಡೀ ಥಿಯೇಟರ್ ಅಲ್ಲಿ ಅಬ್ಬಬ್ಬ ಅಂದ್ರೆ 120 ಜನ ಇರ್ಬೇಕು ಅಷ್ಟೇ, ಅದ್ರಲ್ಲೂ ಇದು ಬೇರೆ ಹಾರರ್ ಸಿನಿಮಾ, ನಂಗ್ ಭಯ ಆಗುತ್ತೆ ಕಣೋ ಎಂದಳು. ಅದನ್ನು ಕೇಳಿ ರಾಜಿ, ಏ ಲೂಸು, ನಾನಿಲ್ವೇನೆ ಪಕ್ಕ, ಅದು ಬೇರೆ ಇವಾಗ ಮಧ್ಯಾಹ್ನ ಟೈಮ್, ಇವಾಗ್ಯಾಕೆ ಹೆದರ್ಬೇಕು ನೀನು, ಸುಮ್ಮನೆ ಬಂದು ಕೂತ್ಕೋ ಎಂದ. ಹಾಗೆ ಸೀಟ್ ಹುಡುಕುತ್ತಾ ಬಂದ ರಾಜಿ ಹಾಗೂ ನಿರುಗೆ B34-35 ಸೀಟ್ ಸಿಕ್ಕಿತು. ಇಬ್ಬರೂ ಕುಳಿತುಕೊಂಡರು. ಅವರ ಪಕ್ಕದ 36ನೇ ನಂಬರ್ನ ಸೀಟಲ್ಲಿ ಒಬ್ಬ ವಯಸ್ಸಾದ ಮುದುಕ ಕುಳಿತುಕೊಂಡಿದ್ದ. ಉದ್ದುದ್ದ ಗಡ್ಡ ಬಿಟ್ಟಿದ್ದ ಆತ. ಅದ್ಯಾವುದೋ ಒಂದು ಹಳೆಯ ಬಟ್ಟೆಯನ್ನ ಹಾಕಿಕೊಂಡಿದ್ದ. ಅವನನ್ನು ನೋಡುತ್ತಲೇ ರಾಜಿ ಮನಸ್ಸಿನಲ್ಲಿ, ಈ ಮುದುಕನ್ಯಾಕಪ್ಪ ಬೇಕು ಈ ಸಿನಿಮಾ ಎಂದುಕೊಂಡು ಪಕ್ಕದಲ್ಲಿ ಕುಳಿತುಕೊಂಡ. ಸಿನಿಮಾ ನೋಡುತ್ತಾ ನೋಡುತ್ತಾ ನಿರುತ್ತರ ಗಾಬರಿಯಾಗ ತೊಡಗಿದಳು. ಪ್ರತಿ ಹಾರರ್ ಸೀನ್ಗೂ ರಾಜಿಯ ಬಟ್ಟೆಯನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಿದ್ದಳು. ರಾಜಿಯು ಪ್ರತಿ ದೃಶ್ಯವನ್ನ ಚೆನ್ನಾಗಿ ಎಂಜಾಯ್ ಮಾಡುತ್ತಿದ್ದ. ನಿರುತ್ತರ ಪ್ರತಿ ಹಾರರ್ ದೃಶ್ಯಕ್ಕೂ ಅವನನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಿದ್ದಳು. ಅದನ್ನು ನೋಡಿ ರಾಜಿ ಬಿದ್ದು ಬಿದ್ದು ನಗಾಡ ತೊಡಗಿದ. ಲೋ, ನಂಗ್ ಭಯ ಆಗುತ್ತೆ ಕಣೋ, ನೀನು ಸುಮ್ನಿರೋ ಎಂದಳು ನಿರುತ್ತರ. ಆದ್ರೆ ರಾಜಿ ಮಾತ್ರ ನಗುತ್ತಲೇ ಇದ್ದ. ಇಂಟರ್ವಲ್ ಬಿಟ್ಟಾಗ ಹೋಗಿ ಪಾಪ್ಕಾರ್ನ್ ತಂದು ಕೊಟ್ಟ. ಪಕ್ಕದಲ್ಲಿದ್ದ ತಾತನಿಗೂ ಕೇಳಿದ. ಅದಕ್ಕೆ ತಾತ ನಂಗ್ ಬೇಡಪ್ಪ ಎಂದು ಕೃತಜ್ಞತೆಯ ನೋಡವನ್ನ ಬೀರಿದ. ನಂತರ ಮತ್ತೆ ಸಿನಿಮಾ ಶುರುವಾಯಿತು. ಈಗ ಸಿನಿಮಾದಲ್ಲಿ ಮೊದಲಿಗಿಂತಲೂ ಹೆಚ್ಚಿನ ಹಾಗೂ ಭಯಾನಕ ಹಾರರ್ ದೃಶ್ಯಗಳಿದ್ದವು. ನಿರುತ್ತರ ಕಣ್ಣು ಮುಚ್ಚಿಕೊಂಡು ಹೆಡ್ಫೋನ್ ಹಾಕಿಕೊಂಡು ಕುಳಿತು ಬಿಟ್ಟಳು. ಅದನ್ನು ನೋಡಿ ರಾಜಿ ನಗ ತೊಡಗಿದ. ರಾಜಿ ನಗುವುದನ್ನು ನೋಡಿ ಪಕ್ಕದಲ್ಲಿ ಕುಳಿತ ಮುದುಕ, ಯಾಕಪ್ಪ ನಿನಗೆ ಭಯ ಆಗಲ್ವಾ ಎಂದ. ಭಯಾನ? ಇಲ್ಲ ತಾತ, ಯಾಕೆ ಎಂದು ಕೇಳಿದ. ಏನಿಲ್ಲ, ನೀನು ನಗ್ತಿದ್ಯಲ್ಲ ಅದಕ್ಕೆ ಕೇಳಿದೆ ಎಂದ. ತಾತ, ದೆವ್ವಕ್ಕೆ ಎದುರಿದ್ರೆ ಹೆಂಗೆ, ಈ ಜೀವನ ಅನ್ನೋದು ದೆವ್ವಕ್ಕಿಂತನೂ ಭಯಾನಕವಾಗಿದೆ, ಹಾಗಾದ್ರೂನು ನಾವುಗಳು ಜೀವನ ನಡೆಸುತ್ತಿದ್ವಿ ಅಲ್ವಾ ಎಂದ. ಅದನ್ನು ಕೇಳಿದ ತಾತನಿಗೆ ಏನೋ ನೆನಪಾಗಿ ಒಂದು ಹನಿ ಕಣ್ಣೀರು ಬಂದಿತು. ಮುಂದುವರೆದು, ತಾತ ನೋಡು ರಾಜಿ, ಈಗ ಆ ದೆವ್ವ ಈ ಹೀರೋಣ ಹಿಂದೇನೆ ಇರುತ್ತೆ ಎಂದ ಸಿನಿಮಾ ನೋಡುತ್ತಾ. ನೋ ಚಾನ್ಸ್ ತಾತ, ಆ ದೆವ್ವ ಹೀರೋನ ಎದುರಿಸೋಕೆ ಚಾನ್ಸೇ ಇಲ್ಲ. ನನ್ಗಿಂತ ಎಷ್ಟೋ ಸಿನಿಮಾ ನೋಡಿಲ್ಲ, ದೆವ್ವ ಹೀರೋಗೆ ಕಾಣಿಸೋದು ಕ್ಲೈಮ್ಯಾಕ್ಸ್ ಅಲ್ಲೇ ಎಂದ. ಇಲ್ಲಪ್ಪ, ಬೇಕಿದ್ರೆ ನೋಡು ಎನ್ನುವಷ್ಟರಲ್ಲಿ ಆ ತಾತ ಹೇಳಿದ ಹಾಗೆ ಆ ದೆವ್ವ ಹೀರೋನ ಹಿಂದೆಯೇ ಇತ್ತು. ಅದನ್ನು ನೋಡು ರಾಜಿ, ಓ ತಾತ ಸೂಪರ್, ನೀನು ಮುಂದೆ ಏನಾಗುತ್ತೆ ಎಂದು ಕೇಳಿದ. ಅದಕ್ಕೆ ಆ ತಾತ ಹೀಗೆ ಹೇಳುತ್ತಾ ಹೊರಟ. ತುಂಬಾ ಹೊತ್ತಿನ ನಂತರ ರಾಜಿ, ತಾತ ಸಿನಿಮಾ ಇವತ್ತೇ ರಿಲೀಸ್ ಆಗಿದ್ದು, ನೀವು ನೋಡಿದ್ರೆ ಇಡೀ ಸ್ಟೋರಿನೇ ಹೇಳ್ತಾ ಇದೆ ಎಂದ ರಾಜಿ. ಏನಪ್ಪಾ, ನಂಗೆ ಮುಂದಾಗೋದು ಗೊತ್ತಾಗುತ್ತೆ ಎಂದು ನಕ್ಕ ಮುದುಕ. ಓ ಹೌದಾ, ಹಾಗಿದ್ರೆ ಮುಂದೇನಾಗುತ್ತೆ ಹೇಳು ನೋಡೋಣ ಎಂದ. ಅದೇನೆಲ್ಲ ನಾನು ಹೇಳಲ್ಲ, ಆದರೆ ನೀನು ಆದಷ್ಟು ಬೇಗ ರುದ್ರಶಂಕರ ಬೆಟ್ಟಕ್ಕೆ ಹೋಗು ಅಷ್ಟೇ ಎಂದ. ಆಗ ರಾಜಿ ಏನು ಎಂದು ಕೇಳುವಷ್ಟರಲ್ಲಿ ನಿರುತ್ತರಗೆ ಮನೆಯಿಂದ ಕಾಲ್ ಬಂದಿತು. ಹೀಗಾಗಿ ಆಕೆ ಹೋಗಬೇಕೆನ್ನ ತೊಡಗಿದಳು. ಆಯ್ತು ನಡಿ ಎನ್ನುತ್ತಾ ಸಿನಿಮಾದಿಂದ ಅರ್ಧಕ್ಕೆ ಬಂದು ರಾಜಿ ಬೈಕ್ ತೆಗೆಯುತ್ತಿದ್ದ. ಆಗ ನಿರುತ್ತರ, ರಾಜಿ ಬೇಗ ಎಂದಳು. ಆ ಮಾತನ್ನ ಕೇಳಿ ರಾಜಿ ಸಡನ್ ಆಗಿ ಒಂದು ಕ್ಷಣ ಸ್ತಬ್ಧನಾದ. ಕೂಡಲೇ ಥಿಯೇಟರ್ ಅಲ್ಲಿ ಆ ಮುದುಕ ಹೇಳಿದ ಮಾತು ನೆನಪಾಯ್ತು. ನೋಡು ರಾಜಿ, ಈಗ ಆ ದೆವ್ವ ಈ ಹೀರೋನ ಹಿಂದೇನೆ ಇರುತ್ತೆ ಎಂದು. ಆಗ ರಾಜಿ, ಅರೆ, ನಾನು ಆ ಮುದುಕನಿಗೆ ನನ್ನ ಹೆಸರೇ ಹೇಳಿಲ್ವಲ್ಲ, ಅವನಿಗೆ ಹೇಗೆ ನನ್ನ ಹೆಸರು ರಾಜಿ ಅಂತ ಗೊತ್ತಾಯ್ತು ಎಂದವನೇ ಬೈಕಿಗೆ ಸ್ಟ್ಯಾಂಡ್ ಹಾಕಿದ. ನಿರುಗೆ ಫೋನ್ ಸೀಟ್ ಅಲ್ಲೇ ಬಿಟ್ಟು ಬಂದಿರುವುದಾಗಿ ತಿಳಿಸಿ ಕೂಡಲೇ ಓಡಿದ. ಒಳಗೆ ಹೋಗಿ ನೋಡುತ್ತಲೇ ಆ ಸೀಟಲ್ಲಿ ಮುದುಕ ಇರಲಿಲ್ಲ. ಕೂಡಲೇ ಸುತ್ತಲೂ ಹುಡುಕಿದ, ಅಲ್ಲೆಲ್ಲೂ ಇರಲಿಲ್ಲ. ಓ, ಆ ಮುದುಕ ಹೋಗಿರ್ಬೇಕು ಎಂದು ಹೊರಗೆ ಬಂದು ಅಲ್ಲಿರುವ ಸೀಟ್ ತೋರಿಸಿದ್ದ ಹುಡುಗನಿಗೆ, ಇಲ್ಲಿದ್ದ ಈಗ ಒಬ್ಬ ಮುದುಕ ಏನಾದ್ರೂ ಹೋದ್ನಾ ಎಂದು ಕೇಳಿದ. ಆತ ಇಲ್ಲ ಎಂದ. ಓ ಓಕೆ ಎಂದು ತಿರುಗುತ್ತಿರುವಾಗಲೇ, ಏನನ್ನ ಹುಡುಗಿ ಜೊತೆ ಹಾರರ್ ಸಿನಿಮಾ ಕಾರ್ನರ್ ಸೀಟು ಫುಲ್ ಎಂಜಾಯ ಎಂದ ನಗುತ್ತಾ. ಅಪ್ಪ ತಂದೆ, ನೀನೆಲ್ಲಿ ಕಾರ್ನರ್ ಲಾಸ್ಟ್ ಸೀಟ್ ತೋರಿಸಿದ್ದೆ, ನಮ್ಮ ಪಕ್ಕದಲ್ಲಿ ಒಬ್ಬ ಮುದುಕ ಕೂತಿದ್ನಪ್ಪ, ನಂಬರ್ 36 ಅಲ್ಲಿ ಎಂದ. ನಂಬರ್ 36? ಏನ್ ಕಾಮಿಡಿ ಮಾಡ್ತಾ ಇದ್ದೀಯ ಅಣ್ಣ, ನಮ್ ಥಿಯೇಟರ್ ಅಲ್ಲಿ ಒಂದು ಆಲ್ಫಾಬೆಟ್ಗೆ ಇರೋದೇ 35 ಸೀಟ್ಗಳು, 36ನೇದು ಎಲ್ಲಿಂದ ತರೋಣ ಹೇಳು ಎಂದ. ಲೋ, ತಮಾಷೆ ಮಾಡ್ಬೇಡ ಕಣೋ ಎಂದ ರಾಜಿ. ಇಲ್ಲ ಅಣ್ಣ, ತಮಾಷೆ ಅಲ್ಲ, ಬೇಕಿದ್ರೆ ನೀನೇ ಹೋಗಿ ನೋಡು ಎಂದ. ರಾಜಿ, ಇರು ಮಗನೆ, ನೋಡ್ಕೊಂಡು ಬಂದು ಆಮೇಲೆ ಮಾಡ್ತೀನಿ ನಿನಗೆ ಎನ್ನುತ್ತಾ ನಂಬರ್ ನೋಡಲು ಹೋದ. ಅಲ್ಲಿ ರಾಜಿಗೆ ಅಚ್ಚರಿ ಕಾದಿತ್ತು. ನಿಜವಾಗಿಯೂ ಅಲ್ಲಿ ಕೇವಲ 35 ಸೀಟುಗಳು ಮಾತ್ರವೇ ಇದ್ದವು. ಅಷ್ಟೇ ಅಲ್ಲ,
ಆ ಮುದುಕ ಕುಳಿತಿದ್ದ ಜಾಗದಲ್ಲಿ ಸೀಟು ಇರಲಿಲ್ಲ. ಅದನ್ನು ನೋಡಿ ರಾಜಿ ಹೌಹಾರಿದ. ಅರೆ ಇದೇನಾಯ್ತು ಎನ್ನುತ್ತಾ ಅಚ್ಚರಿದಿಂದಲೇ ಹೊರಗೆ ಬಂದ. ಅವನನ್ನು ನೋಡಿ ಆ ಹುಡುಗ ನೋಡಿದ್ಯಾ ಅಣ್ಣ ಎಂದು ಕೇಳಿದ. ಆ ಹುಡುಗನಿಗೆ ಏನು ಹೇಳಬೇಕೆಂದು ತಿಳಿಯದೆ ನೋಡಿದೆ, ನಾನೇ ಏನೋ ಕನ್ಫ್ಯೂಸ್ ಆಗಿದ್ದೆ ಕಣೋ, ಸಾರಿ ಎನ್ನುತ್ತಾ ಅದೇ ಯೋಚನೆಯಲ್ಲಿಯೇ ಹೊರಗೆ ಬಂದ. ನೀರು 34ನೇ ಸೀಟಲ್ಲಿ ಕುಳಿತಿದ್ಲು, ನಾನು ಸರಿಯಾಗಿ 35ನೇ ಸೀಟಲ್ಲಿ ಕುಳಿತಿದ್ದೀನಿ. ನನ್ನ ಪಕ್ಕದಲ್ಲಿ ಆ ಮುದುಕ ಕುಳಿತಿದ್ದು. ಆದರೆ ಈಗ ನೋಡಿದ್ರೆ 36ನೇ ನಂಬರ್ ಸೀಟೇ ಇಲ್ವಲ್ಲಪ್ಪ, ಇದೇನು ಅಚ್ಚರಿ ಎನ್ನುತ್ತಲೇ ಬಂದು ರಾಜಿ ಬೈಕ್ ಶುರು ಮಾಡಿದ. ನಂತರ ನಿರುತ್ತಳನ್ನ ಅವಳ ಮನೆಗೆ ಬಿಟ್ಟು ಸೀದಾ ತನ್ನ ಮನೆಯ ದಾರಿ ಹಿಡಿದ. ದಾರಿಯ ತುಂಬೆಲ್ಲ ಅವನಿಗೆ ಇದೊಂದೇ ಪ್ರಶ್ನೆ ಕಾಡತೊಡಗಿತು. ಇದೇ ಯೋಚನೆಯಲ್ಲಿ ಆತ ಮನೆ ತಲುಪಿದ. ಆತ ಬರುವಷ್ಟರಲ್ಲಿ ಮನೆಗೆ ಯಾರೋ ಬಂದಿದ್ದರು. ಅದ್ಯಾರದ್ದೋ ಹೊರಗಿರುವುದನ್ನ ನೋಡಿದ ರಾಜಿ ಹೊಸಬರ ನಿರೀಕ್ಷೆಯಲ್ಲಿ ಒಳಗೆ ಬಂದಾಗ ಕಾಣಿಸಿದ್ದು ಆತನ ಬಾಲ್ಯದ ಗೆಳೆಯ ವಿವೇಕ್. ಬರುತ್ತಲೇ, ಹೇ ವಿವೇಕ್, ಹೇಗಿದ್ಯೋ, ಯಾವಾಗ ಬಂದೆ ಎಂದ. ಚೆನ್ನಾಗಿದ್ದೀನಿ ಕಣೋ, ಇವಾಗ ಬಂದೆ, ನೀನು ಹೇಗಿದ್ಯೆ ಎಂದ ವಿವೇಕ್. ಚೆನ್ನಾಗಿದ್ದೀನಿ ಕಣೋ ಎನ್ನುತ್ತಾ, ಅಮ್ಮ ಸ್ವಲ್ಪ ಕಾಫಿ ತಗೊಂಡು ಬಾ ಎನ್ನುತ್ತಾ ವಿವೇಕನ ಪಕ್ಕ ಕುಳಿತ ರಾಜಿ. ಮುಂದುವರೆದು, ಮತ್ತೆ ವಿವೇಕ, ಏನಪ್ಪ ಈ ಕಡೆಗೆ, ಮದ್ವೆ ಏನಾದ್ರೂ ಫಿಕ್ಸ್ ಆಯ್ತಾ, ಹೇಗೆ, ಮದ್ವೆ ಕಾರ್ಡ್ ಏನಾದ್ರು ಎಂದು ಕುತೂಹಲದಿಂದ ನೋಡಿದ. ಆಗ ವಿವೇಕ್ ನಗುತ್ತಾ, ಇಲ್ಲ ಕಣೋ, ಚಿನ್ನು ಸೂಸೈಡ್ ಮಾಡ್ಕೊಂಡ್ಲು ಅಂತ ಗೊತ್ತಾಯ್ತು, ಅದಕ್ಕೆ ಬಂದಿದ್ದೆ ಎಂದ. ಮುಂದುವರೆದು, ನೀನು ಹೋಗಿದ್ದೇನೋ ಎಂದ. ಇಲ್ಲ ಮಗ, ಹೋಗೋಕ್ಕಾಗಿಲ್ಲ, ಏನೋ ಕೆಲಸ ಬಂತು ಅದಕ್ಕೆ ಎನ್ನುವಷ್ಟರಲ್ಲಿ ಒಳಗಡೆಯಿಂದ ಕಾಫಿ ತಂದರು ಪೂರ್ಣಮ್ಮ. ಎಲ್ಲರೂ ಕಾಫಿ ಇರುತ್ತಾ ಮಾತು ಶುರುವಿಟ್ಟುಕೊಂಡರು. ಚಿನ್ನು, ವಿವೇಕ ಹಾಗೂ ರಾಜಿ ಮೂವರು ಬಾಲ್ಯದ ಗೆಳೆಯರು. ತಮ್ಮ ಪ್ರೈಮರಿ ಶಿಕ್ಷಣವನ್ನ ಒಂದೇ ಸ್ಕೂಲಲ್ಲಿ ಮುಗಿಸಿದ್ದರು. ನಂತರ ವಿವೇಕ ತಂದೆಗೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿದ್ದರಿಂದ ಆತ ಬೇರೆ ಊರಲ್ಲಿದ್ದ. ಚಿನ್ನು ಸೂಸೈಡ್ ಮಾಡಿಕೊಂಡಿರುವುದಕ್ಕಾಗಿ ಈಗ ಬಂದಿದ್ದ. ಕಾಫಿ ಕುಡಿದಾದ ಮೇಲೆ ಪೂರ್ಣಮ್ಮ ಕಪ್ ತೆಗೆದುಕೊಂಡು ಒಳಗೆ ಹೋದರು. ಆಗ ವಿವೇಕ, ಮಗ ಏನಾಗಿತ್ತೋ, ಅವರ ಮನೆಯಲ್ಲಿ ಎಲ್ಲರೂ ದುಃಖದಲ್ಲೇ ಇದ್ರು, ಹೀಗಾಗಿ ನಾನು ಏನು ಕೇಳೋಕೆ ಹೋಗಿಲ್ಲ ಎಂದ. ರಾಜಿ ಪೂರ್ಣಮ್ಮ ಒಳಗೆ ಹೋಗಿರುವುದನ್ನ ಗಮನಿಸಿ ಮೆಲ್ಲಗೆ ಮಾತು ಶುರುವಿಟ್ಟುಕೊಂಡ. ಮಗ, ನನಗೂ ಅಷ್ಟೊಂದೇನು ಗೊತ್ತಿಲ್ಲ ಕಣೋ, ಪ್ರೈಮರಿ ಆದ್ಮೇಲೆ ಹೈಸ್ಕೂಲು ಕಾಲೇಜ್ ಇಬ್ಬರು ಬೇರೆ ಬೇರೆ ಕಡೆಗೆ ಹೋಗಿದ್ವಿ, ಹೀಗಾಗಿ ಮೊದಲಿನದಷ್ಟು ಆತ್ಮೀಯತೆ ಇರ್ಲಿಲ್ಲ. ಆದರೆ ನನ್ನ ತರನೇ ಅವಳಿಗೂ ಓದೋ ಹುಚ್ಚು ಮಗ, ಹೀಗಾಗಿ ಅವಳು ಲೈಬ್ರರಿಗೆ ಬರ್ತಿದ್ಲು, ಆದ್ರೂ ನಾವು ಹಾಯ್ ಬಾಯ್ ಅಷ್ಟೇ ಇದ್ವಿ ಎಂದ. ಮತ್ತೆ ಅವಳಿಗೆ ಏನಾದ್ರೂ ಲವ್ ಫೈಲ್ಯೂರ ಎಂದ ವಿವೇಕ್ ಅನುಮಾನದಲ್ಲಿ. ಹೇಳಲು ತುಸು ಯೋಚಿಸಿದ ರಾಜಿ. ವಿವೇಕ ಹೇಗಿದ್ರು ಬಾಲ್ಯದ ಗೆಳೆಯನೇ ತಾನೆ ಎಂದು ಮಾತು ಮುಂದುವರಿಸಿದ. ಅವಳು ಅದ್ಯಾವುದೋ ಒಂದು ಹುಡುಗನನ್ನ ಲವ್ ಮಾಡ್ತಿದ್ಲಂತೆ ಕಣೋ, ಮನೇಲಿ ಬಂದು ನೀನೇ ಮಾತಾಡ್ಬೇಕು ಅಂತ ನನ್ಗೆ ಕಾಡ್ತಿದ್ಲು. ನಾನು ಮೊದಲಿಗೆ ಆ ಹುಡುಗ ಒಳ್ಳೆಯವನಲ್ಲ ಅಥವಾ ಕೆಟ್ಟವನ ಅಂತ ಹಿಂದೆ ಮುಂದೆ ಗೊತ್ತಿರದೆ ಅವನ ಬಗ್ಗೆ ಹೇಗೆ ಮಾತಾಡ್ಲಿ ಅಂತ ಕೇಳಿದ್ದೆ. ಆಮೇಲೆ ಅವಳು ಅವನನ್ನ ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ಲು. ಆದರೆ 2 ತಿಂಗಳಾದ್ರೂ ಅವಳ ಪತ್ತೇನೆ ಇರ್ಲಿಲ್ಲ. ನಾನು ಅವಳ ಜೊತೆಗೆ ಜಾಸ್ತಿ ಟಚ್ ಅಲ್ಲಿ ಇರ್ಲಿಲ್ಲ ಕಣೋ, ವಾಟ್ಸಪ್ ಅಲ್ಲೂ ಅಷ್ಟೇ ಅವಳಾಗಿ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತಿದ್ದೆ, ಇಲ್ಲ ಅಂದ್ರೆ ಇಲ್ಲ ಎಂದ ರಾಜಿ. ಆಗ ವಿವೇಕ್, ಯಾರೋ ಮಗ ಆ ಹುಡ್ಗ ಎಂದ. ಇಲ್ಲ ಮಗ, ನನಗೂ ಅವನ ಬಗ್ಗೆ ಒಂಚೂರು ಗೊತ್ತಿಲ್ಲ, ಮೀಟ್ ಮಾಡಿಸ್ತೀನಿ ಅಂದಾದ ಮೇಲೆ ಅವಳ ಪತ್ತೇನೆ ಇಲ್ಲ. ಆದರೆ ಇವಾಗ ನೋಡಿದ್ರೆ ಹೀಗೆ ಮಾಡ್ಕೊಂಡಿದ್ದಾಳೆ ನೋಡು ಎಂದು ಉಸಿರುಗೆಳೆದ ರಾಜಿ. ಮಗ, ಏನೇ ಆದ್ರೂ ನೀನು ಬೆಳಿಗ್ಗೆ ಸಂಸ್ಕಾರಕ್ಕೆ ಹೋಗ್ಬೇಕಿತ್ತು ಕಣೋ ಎಂದ ವಿವೇಕ್. ಮಗ, ಇರೋದು ಒಂದು ಜೀವನ. ನನ್ ಲವ್ ಫೇಲ್ ಆಯ್ತು, ನಾನ್ ಫೇಲ್ ಆದೆ ಅಂತ ಸಾಯೋಂತ ಹೇಡಿಗಳು ಇದ್ದರೆಷ್ಟು ಬಿಟ್ಟರೆಷ್ಟು, ಬಿಡೋ ಮಗ ಹೋಗ್ಲಿ ಎಂದ ರಾಜಿ. ನಂತರ ವಿವೇಕ್ ಮುಂದುವರೆದು, ಎಂದು ಆಯ್ತು ಮಗ, ನಾನಿನ್ನೂ ಬರ್ತೀನಿ ಎನ್ನುತ್ತಾ ಮೇಲೆದ್ದ. ಆಗ ರಾಜಿ, ಅಮ್ಮ ವಿವೇಕ ಹೋಗ್ತಿದ್ದಾನೆ ಬಾ ಎಂದು ಕರೆದ. ಒಳಗಿನಿಂದಲೇ ಪೂರ್ಣಮ್ಮ ಆಯ್ತು ಎಂದರು. ಏನೋ ಕೆಲಸ ಮಾಡ್ತಿದ್ದಾರೆ ಅನ್ಸುತ್ತೆ ಎಂದ ರಾಜಿ ವಿವೇಕ ನೋಡುತ್ತಾ. ಹೌದು, ಇರಲಿ ಬಿಡು, ನಾನು ಬರ್ತೀನಿ ಮಗ, ಬಾಗಿಲು ಹಾಕೋ ಎನ್ನುತ್ತಾ ಹೊರಗೆ ಬಂದ. ರಾಜಿ ಆತನನ್ನ ಬೀಳ್ಕೊಟ್ಟು ಬಾಗಿಲು ಹಾಕಿಕೊಂಡ. ನಂತರ ರಾಜಿಗೆ ಮತ್ತೆ ಆ ಥಿಯೇಟರ್ ಅಲ್ಲಿದ್ದ ಆ ಮುದುಕ ಯಾರು ಎಂಬ ಪ್ರಶ್ನೆ ಕಾಡತೊಡಗಿತ್ತು. ಹಾಗೆ ತಲೆಗೆರೆದುಕೊಳ್ಳುತ್ತಾ ಅದು ಯಾರಿರಬಹುದು ಎಂಬ ಯೋಚನೆಯಲ್ಲಿಯೇ ರೂಮ್ಗೆ ಹೋಗಿ ಮಂಚದ ಮೇಲೆ ಒರಗಿದ. ಆಗ ಮತ್ತೆ ಗಾಳಿ ನಿಧಾನವಾಗಿ ಬೀಸತೊಡಗಿತು. ಆ ತಂಪಾದ ಗಾಳಿಗೆ ರಾಜಿಗೆ ತಂಪಾಗಿನ ಅನುಭವ ನೀಡಿದ್ದರಿಂದ ಎದ್ದು ಕಿಟಕಿ ಹಾಕಿದ. ಹೊರಗೆ ನೋಡಿದರೆ ಪೂರ್ತಿಯಾಗಿ ಕತ್ತಲು ಆವರಿಸಿತ್ತು. ಕಿಟಕಿ ಹಾಕಿ ಒಂದು ಟೇಬಲ್ ಮೇಲೆ ಕುಳಿತುಕೊಂಡ. ಪಕ್ಕದಲ್ಲೇ ಇದ್ದ ನೀರಿನ ಬಾಟಲಿಯ ಮುಚ್ಚಳ ತೆಗೆದು ನೀರು ಕುಡಿದ. ನಂತರ ಅಲ್ಲಿದ್ದ ಟೇಬಲ್ ಮೇಲಿನ ನಿರಾಳ ಸುಂದರಿ ಪುಸ್ತಕವನ್ನ ನೋಡಿದ. ಇದನ್ನ ಓದೋದು ಇನ್ನೂ ಬಾಕಿ ಇದೆ ಅಲ್ವಾ ಎನ್ನುತ್ತಾ ಪುಸ್ತಕದ ಮೊದಲ ಪುಟ ತೆರೆದ. ರಾಜ್ಯ ಅಭ್ಯಾಸ ಏನು ಅಂದ್ರೆ ಲೈಬ್ರರಿಯಲ್ಲಿ ಮನಸ್ಸಲ್ಲೇ ಓದುವುದು. ಆದ್ರೆ ರೂಮ್ನಲ್ಲಿ ಯಾರೂ ಇಲ್ಲದ ಕಾರಣಕ್ಕೆ ಮನಸ್ಸಲ್ಲಿ ಜೋರಾಗಿ ಓದುವುದಾಗಿತ್ತು. ಹೀಗಾಗಿ ಆತ ಜೋರಾಗಿ ಓದತೊಡಗಿದ. ಮೊದಲ ಪುಟದಲ್ಲೇ ಈ ಪುಸ್ತಕದಲ್ಲಿ ಬರೆದಿರುವ ಪ್ರತಿಯೊಂದು ಘಟನೆಗಳು ನಿಜ
ಮತ್ತು ಆಗಿರುವಂತದ್ದೇ ಎಂದು ದೊಡ್ಡದಾಗಿ ಬರೆದಿತ್ತು. ಆ ಸಾಲುಗಳನ್ನ ಓದುತ್ತಲೇ ರಾಜಿ ಅದೆಷ್ಟರ ಮಟ್ಟಿಗೆ ಆ ಪುಸ್ತಕದ ಆಳಕ್ಕೆ ಇಳಿದು ಬಿಟ್ಟನೆಂದರೆ ತನ್ನ ಪಕ್ಕದಲ್ಲಿ ಏನಾಗುತ್ತಿದೆ ಎಂಬ ಅರಿವು ಸಹ ಆತನಿಗೆ ಆಗಲಿಲ್ಲ. ಆತ ಪುಟಗಳನ್ನ ತೆರೆಯತೊಡಗಿದ, ಓದತೊಡಗಿದ. ಹೊರಗಡೆ ಇದ್ದ ಗಾಳಿಗೆ ಮುಚ್ಚಿರುವ ಕಿಟಕಿಯ ಬೋಟುಗಳು ತಾವಾಗಿಯೇ ತೆರೆದುಕೊಂಡವು. ಕಿಟಕಿಗಳು ನಿಧಾನವಾಗಿ ತೆರೆದವು. ಕಿಟಕಿಗೆ ಕಟ್ಟಿದ್ದ ಪರದೆಗಳು ಆ ಗಾಳಿಗೆ ಆರತೊಡಗಿದವು. ಇಡೀ ರೂಮಿನ ತುಂಬಾ ಗಾಳಿ ಆವರಿಸಿಕೊಂಡಿತು. ಟೇಬಲ್ ಲ್ಯಾಂಪ್ ಬೆಳಕು ಮಾತ್ರ ಪುಸ್ತಕದ ಮೇಲಿತ್ತು. ಇಡೀ ರೂಮ್ನ ತುಂಬಾ ಕತ್ತಲು ತುಂಬಿಕೊಂಡಿತ್ತು. ನಿಧಾನವಾಗಿ ಒಂದು ಮೂಲೆಯಲ್ಲಿದ್ದ ಸ್ಲೀಪಿಂಗ್ ಚೇರ್ ಗಾಳಿಯಲ್ಲಿ ಆರುತ್ತಾ ಬಂದು ರಾಜಿಯ ಪಕ್ಕದಲ್ಲಿ ನಿಂತಿತು. ಸ್ವಲ್ಪ ಹೊತ್ತಲ್ಲಿ ಅದು ಹಿಂದೆ ಮುಂದೆ ಜೋಲಿ ಒಡೆಯತೊಡಗಿತು. ರಾಜಿಗೆ ಗಾಳಿ ಬರುತ್ತಿದ್ದ ಗಾಳಿಯ ಅರಿವಿರಲಿಲ್ಲ. ಆ ಕಿಟಕಿಗಳು ತೆರೆದುಕೊಂಡಿರುವುದರ ಅರಿವಿರಲಿಲ್ಲ. ಪರದೆಗಳು ಆರುತ್ತಿದ್ದ ಅರಿವಿರಲಿಲ್ಲ. ಹಾಗೆಯೇ ಅದರಿಂದಲೂ ಹಾರಿ ಬಂದು ಪಕ್ಕದಲ್ಲಿ ಚೇರ್ ಅರಿವು ಸಹ ಇರಲಿಲ್ಲ. ಆತ ಮಾತ್ರ ಕೊಂಚ ಜೋರಾದ ಧ್ವನಿಯಲ್ಲೇ ಓದುತ್ತಲೇ ಇದ್ದ. ಆತ ಪುಟಗಳನ್ನು ಓದುತ್ತಿದ್ದ. ಈಗ ಎಲ್ಲ ರಾಜ್ಯಗಳಲ್ಲೂ ಆ ಬ್ರಿಟಿಷರು ತಮ್ಮ ಕಂತ್ರಿ ಬುದ್ಧಿಯಿಂದ ಕೈವಶ ಮಾಡಿಕೊಳ್ಳುತ್ತಿದ್ದಾರೆ. ನಮ್ಮದು ಮೊದಲೇ ಚಿಕ್ಕ ಸಂಸ್ಥಾನ, ಆದ್ರೆ ಹೋರಾಡಲು ನಿಂತರೆ ನಮಗೆ ಯಾರು ಸಾಟಿ ಇಲ್ಲ ಎಂದು ಓದಿದ. ಆಗ ಪಕ್ಕದಲ್ಲಿ ಜೋಳಿ ಹೊಡೆಯುತ್ತಿದ್ದ ಚೇರ್ನಿಂದ ಹೂ ಮುಂದೆ ಎಂದು ಒಂದು ಹೆಣ್ಣು ಧ್ವನಿ ಕೇಳಿಸಿತು. ಆತ ಓದುವುದರಲ್ಲಿ ಅದೆಷ್ಟು ಮಗ್ನನಾಗಿದ್ದನೆಂದರೆ ಅದ್ಯಾರ ಹೆಣ್ಣು ಧ್ವನಿ ಎನ್ನುವ ಗೋಜಿಗೂ ಆತ ಹೋಗಲಿಲ್ಲ. ರಾಜಿ ಮುಂದೆ ಎನ್ನುತ್ತಾ ಓದತೊಡಗಿದ. ನಮ್ಮ ಸಂಸ್ಥಾನ ರಾಜ ವೀರಸಿಂಹ, ಆತನ ಹೆಂಡತಿ ವಿಶಾಲಾದೇವಿ. ಇಬ್ಬರು ದಂಪತಿಗಳಿಗೆ ಒಬ್ಬ ಮುದ್ದಾದ ಹೆಣ್ಣು ಮಗಳು. ಅವಳೇ ಯುವರಾಣಿ ನಿರಾಳ ದೇವಿ. ಅವಳು ತುಂಬಾ ಅಂದರೆ ತುಂಬಾ ಅದ್ಭುತವಾದಂತಹ ಸೌಂದರ್ಯವನ್ನ ತನ್ನಲ್ಲಿ ಅಡಗಿಸಿಟ್ಟುಕೊಂಡಂತಹ ಸೌಂದರ್ಯವತಿ, ರೂಪವತಿ, ಸುಂದರಿ ಎಂದ. ಆಗ ಪಕ್ಕದ ಚೇರ್ನಿಂದ ಶಬ್ದ ಬಂದಿತು. ಹೋ, ನಿರಾಳ, ಸುಂದರಿ, ಅದ್ಭುತ, ಮುಂದೆ ಎಂದಿತು ಹೆಣ್ಣು ಧ್ವನಿ. ಆಗ ರಾಜಿ ಮುಂದೆ ಎನ್ನುವಷ್ಟರಲ್ಲಿ ಟಕ್ಕನೆ ಅದೇನು ಫ್ಲಾಶ್ ಆಯ್ತು. ಎದ್ದವನೇ ನಿಂತುಕೊಂಡ. ಆಗ ಅಷ್ಟೊತ್ತು ಅಲ್ಲಾಡುತ್ತಿದ್ದ ಚೇರ್ ಸಡನ್ ಆಗಿ ನಿಂತಿತು. ತನ್ನಷ್ಟಕ್ಕೆ ತಾನೇ ರಾಜಿ, ಅರೆ, ನಾನಿಷ್ಟೊತ್ತು ಯಾರ ಜೊತೆಗಾದ್ರೂ ಮಾತಾಡ್ತಾ ಇದ್ನಾ, ಅಥವಾ ನನ್ ಜೊತೆನೆ ಮಾತಾಡ್ತಾ ಇದ್ನಾ ಎನ್ನುತ್ತಾ ತಲೆ ಕೆರೆದುಕೊಂಡ. ಅಯ್ಯೋ, ಇದೇನಪ್ಪ ಆಗಿದೆ ನಂಗಿವತ್ತು ಎನ್ನುತ್ತಾ ಪುಸ್ತಕ ಮುಚ್ಚುವುದಕ್ಕೆ ಹೋದ. ಆಗ ಬೆಳಿಗ್ಗೆ ತಾನು ಆ ಪುಸ್ತಕದಲ್ಲಿ ನೋಡಿದ ತನ್ನ ಫೋಟೋವನ್ನ ಮತ್ತೊಮ್ಮೆ ನೋಡಬೇಕೆನಿಸಿತು. ಹೀಗಾಗಿ ಇಡೀ ಪುಸ್ತಕವನ್ನೊಮ್ಮೆ ತಿರುವಿ ಹಾಕಿದ. ಆದರೆ ಅಲ್ಯಾವುದೋ ಫೋಟೋ ಸಿಗಲಿಲ್ಲ. ಮತ್ತೆ ಮತ್ತೆ ಹುಡುಕುತ್ತಲೇ ಇದ್ದ. ಆದರೆ ಆತನ ಫೋಟೋ ಕಾಣಲೇ ಇಲ್ಲ. ಅರೆ, ಇದೇನಾಯ್ತಪ್ಪ, ಬೆಳಿಗ್ಗೆ ನನ್ನ ಫೋಟೋ ಈ ಪುಸ್ತಕದಲ್ಲಿತ್ತು, ಆದರೆ ಇವಾಗ ಕಾಣಿಸ್ತಾನೆ ಇಲ್ವಲ್ಲ ಎನ್ನುತ್ತಾ ತಲೆ ಕೆರೆದುಕೊಂಡ. ರಾಜಿ ತಲೆ ಕೆರೆದುಕೊಳ್ಳುತ್ತಲೇ ನಾನು ಬೆಳಿಗ್ಗೆ ಆ ಫೋಟೋ ನೋಡಿದ್ನಾ, ಅಥವಾ ಅದೇನಾದ್ರು ಎನ್ನುತ್ತಲೇ ಮತ್ತೆ ಹೆಣ್ಣು ಧ್ವನಿ, ಓ ಭ್ರಮೆ ಎಂದಿತು. ಇರಬಹುದು ಎಂದವನೇ ಮತ್ತೆ ಕಣ್ಣು ಹಿಗ್ಗಿಸಿದ. ಅರೆ, ಹೀಗೇನಾದ್ರೂ ಮತ್ತೆ ಯಾರಾದ್ರೂ ಮಾತನಾಡಿದ್ರ, ಅಥವಾ ನನಗೆ ಇದು ಭ್ರಮೇನಾ ಎಂದು ಜೋರಾಗಿ, ಅಯ್ಯೋ ದೇವ್ರ ಎಂದು ಜೋರಾಗಿ ಕೂಗುತ್ತಿರುವಾಗ್ಲೇ ಡೋರ್ ಬೆಲ್ ಆಯ್ತು. ಮತ್ಯಾರು ಬಂದ್ರಪ್ಪ ಎನ್ನುತ್ತಾ ರಾಜಿ ಹೋಗಿ ಬಾಗಿಲು ತೆರೆಯುತ್ತಲೇ, ಪೂರ್ಣಮ್ಮ, ಯಾವಾಗ ಬಂದ್ಯೋ? ಬೆಳಿಗ್ಗೆನೆ ಹೋಗಿದ್ಯಲ್ಲ, ನೀನು ಬರೋದು ಲೇಟ್ ಆಗುತ್ತೆ ಅಂತ ನಾನು ಪಕ್ಕದ ಮನೆಯಲ್ಲಿ ಸೀರಿಯಲ್ ನೋಡೋಕೆ ಅಂತ ಹೋಗಿದ್ದೆ. ನಾನು ಅಲ್ಲಿರ್ತೀನಿ ಅಂತ ಗೊತ್ತು ತಾನೆ ನಿನ್ಗೆ, ಯಾಕೆ ಕರ್ಲಿಲ್ಲ ಬಂದು ಎಂದವರೇ ನಡೆದುಕೊಂಡು ಒಳಗೆ ಹೋದರು. ಅವರನ್ನ ಹಿಂಬಾಲಿಸಿದ ರಾಜಿ, ಏನ್ ಆಟ ಆಡ್ತಿದ್ಯಮ್ಮ, ನೀನ್ ಯಾವಾಗ ಹೊರಗೆ ಹೋಗಿದ್ದೆ? ಆಗ್ಲೇ ವಿವೇಕ ಬಂದಾಗ ನೀನು ಇಲ್ಲೇ ಇದ್ದೆ ಎಂದ ರಾಜಿ. ಲೋ ರಾಜಿ, ವಿವೇಕ ಯಾವಾಗ ಬಂದಿದ್ದು ಆದಿ ಅದು ಬೆಳಿಗ್ಗೆ ನೀನು ಹೋಗಿ ಒಂದು ಅರ್ಧ ಗಂಟೆಗೆ. ಆಮೇಲೆ ಮನೆಗೆ ಯಾರು ಬಂದಿಲ್ಲ ಕಣೋ. ನೀನು ಬಂದರೆ ನನ್ನನ್ನ ಕರಿತೀಯ ಅಂತ ನಾನು ಬಾಗಿಲು ಲಾಕ್ ಮಾಡಿದ್ದೇನೆ, ಜಸ್ಟ್ ಚಿಲಕ ಹಾಕಿ ಹೋಗಿದ್ದೀನಿ ಎಂದಳು ಪೂರ್ಣಮ್ಮ. ರಾಜಿಗೆ ಯಾಕೋ ಅನುಮಾನ ಶುರುವಾಯ್ತು. ಅಮ್ಮ, ನೀನು ವಿವೇಕಿಗೆ ನನಗೆ ಕಾಫಿ ಮಾಡಿ ಕೊಟ್ಟಿಯಲ್ವಾ ಅವಾಗ್ಲೇ ಎಂದ ರಾಜಿ. ಲೋ ರಾಜಿ, ಮನೇಲಿ ಕಾಫಿ ಪುಡಿ ಖಾಲಿ ಆಗಿದೆ ಅಂತ ಒಂದು ವಾರದಿಂದ ಹೇಳ್ತಾ ಇಲ್ವಾ ನಿನ್ಗೆ ಕಾಫಿ ಅದೆಲ್ಲಿಂದ ಮಾಡ್ಲಿ? ನೀನು ಇವಾಗ ಬಂದು ಮಲಗಿ ಕನಸು ಕಂಡಿದ್ದೀಯ ಅಷ್ಟೇ. ಹೋಗಿ ಮುಖ ತೊಳ್ಕೊಂಡು ಬಾ, ಊಟ ಮಾಡುವಂತೆ ಎನ್ನುತ್ತಾ ಒಳಗೆ ಹೋದರು ಪೂರ್ಣಮ್ಮ. ಹಾ ಎಂದು ಕೂಗಿದ ರಾಜಿ. ಹಾಗಾದ್ರೆ ನಾನು ಬಂದಾಗ ಇದ್ದದ್ದು ಅಮ್ಮ ಅಲ್ವಾ? ಹೇ, ಇವಳೆಲ್ಲೋ ತಮಾಷೆ ಮಾಡ್ತಿದ್ದಾಳೆ ಅನ್ಸುತ್ತೆ. ಇವಾಗ್ಲೇ ಇವಳ ತಪ್ಪನ್ನ ಕಂಡು ಹಿಡಿತೀನಿ ನೋಡು ಎನ್ನುತ್ತಾ ರಾಜಿ ಫೋನ್ ತೆಗೆದು ವಿವೇಕಿಗೆ ಡಯಲ್ ಮಾಡಿದ. ಫೋನ್ ಎತ್ತಿದ ವಿವೇಕ್, ರಾಜಿ, ಮಗ ನೀನು ಎಲ್ಲಿದ್ದೆ ಎಂದ. ನಾನು ಮನೇಲಿ ಇದ್ದೀನಿ, ಇವಾಗ ತಾನೇ ಕೆಲಸ ಮುಗಿಸ್ಕೊಂಡು ಬಂದೆ. ಯಾಕೋ ನಮ್ಮೂರಿಗೇನಾದ್ರೂ ಬಂದಿದ್ಯಾ ಹೇಗೆ ಎಂದು ಕೇಳಿದ. ಆಗ ರಾಜಿಗೆ ಅನುಮಾನ ಶುರುವಾಯ್ತು. ಇಷ್ಟು ಬೇಗ ವಿವೇಕ್ 150 ಕಿಲೋಮೀಟರ್ ಹೋಗೋಕೆ ಚಾನ್ಸೇ ಇಲ್ಲ ಎಂದು ಮನಸ್ಸಿನಲ್ಲಿಕೊಳ್ಳುತ್ತಾ, ಮಗ ಚಿನ್ನು ಸೂಸೈಡ್ ಎನ್ನುತ್ತಲೇ, ವಿವೇಕ್, ಏನು ಹೇಳ್ತಾ ಇದೆಯಾ ಮಗ? ನಮ್ ಚಿನ್ನು ಸೂಸೈಡ್ ಮಾಡ್ಕೊಂಡ್ಲಾ? ಯಾವಾಗ? ಎಲ್ಲಿ ಕಣೋ?
ಹೇಗೆ ಯಾಕೆ ಎಂದು ಬಿಟ್ಟ. ಅವನ ಆ ಮಾತುಗಳನ್ನ ಕೇಳುತ್ತಲೇ ರಾಜಿಗೆ ಆತ ಬರದೇ ಇರುವುದು ನಿಜವಾಯಿತು. ಹೀಗಾಗಿ ಆತ ಹೆಚ್ಚೇನು ಮಾತನಾಡದೆ ಸುಮ್ಮನೆ ಚಿನ್ನು ಸೂಸೈಡ್ ಮಾಡಿಕೊಂಡಿರುವ ವಿಷಯ ತಿಳಿಸಿ ಫೋನ್ ಇಟ್ಟ. ಈಗ ನಿಜವಾಗಿಯೂ ರಾಜಿಗೆ ಅನುಮಾನದ ಜೊತೆಗೆ ಒಂದಷ್ಟು ಸಂಶಯಗಳು ಶುರುವಾಯಿತು. ಏನೆಂದರೆ, ಒಂದು ವೇಳೆ ಅಮ್ಮ ಹಾಗೂ ವಿವೇಕ ಇಬ್ಬರು ನನ್ನ ಜೊತೆಯಲ್ಲಿ ಟೀ ಕುಡಿದಿಲ್ಲ ಎಂದ ಮೇಲೆ ನನ್ನ ಜೊತೆಗೆ ಟೀ ಕುಡಿದಿದ್ದು ಯಾರು ಎಂಬುವುದು. ಇದನ್ನ ಯೋಚನೆ ಮಾಡುತ್ತಲೇ ಆತ ಅಡುಗೆ ಮನೆಗೆ ಹೋಗಿ ಬಂದು ಹಾಲ್ ಅಲ್ಲಿ ನಿಧಾನವಾಗಿ ಕುಳಿತುಕೊಂಡ. ಆಗ ರಾಜಿಯ ಫೋನು ರಿಂಗ್ ಆಗಿತ್ತು. ಎತ್ತಿ ಹಲೋ ಎಂದ. ಆ ಕಡೆಯಿಂದ ನಾನು ರಾಜಿ ಪ್ರಕಾಶ ಎಂದಿತ್ತೊಂದು ಧ್ವನಿ. ಮಗ ಕರೆಕ್ಟ್ ಟೈಮ್ಗೆ ಕಾಲ್ ಮಾಡಿದ್ದೆ ಕಣೋ, ನಿನಗೆ ಮೀಟ್ ಆಗ್ಬೇಕಿತ್ತು ಎಂದ ರಾಜಿ. ಯಾಕೋ ಮಗ, ಏನಾಯ್ತು ಎಂದ ಪ್ರಕಾಶ. ಏನಿಲ್ಲ ಮಗ, ನಾಳೆ ನಿನ್ನ ಕ್ಲಿನಿಕ್ಗೆ ಬಂದು ಅಲ್ಲಿಯೇ ಎಲ್ಲ ವಿಷಯ ಹೇಳ್ತೀನಿ ಎಂದ. ಓಕೆ, ಆಗಿದ್ರೆ ನಾಳೆ ಮೀಟ್ ಆಗೋಣ ಎನ್ನುತ್ತಾ ಪ್ರಕಾಶ ಫೋನ್ ಇಟ್ಟ. ಇತ್ತ ರಾಜಿಗೆ ಇಡೀ ರಾತ್ರಿ ನಿದ್ದೆ ಸುಳಿಯಲಿಲ್ಲ. ಯಾರದು ಎನ್ನುವ ಆಲೋಚನೆಯಲ್ಲಿಯೇ ಇಡೀ ರಾತ್ರಿ ಕಳೆದ. ಮಾರನೆಯ ದಿನ ಎದ್ದು ರೆಡಿಯಾಗಿ ಪ್ರಕಾಶನನ್ನ ಭೇಟಿಯಾಗಲು ಹೊರಟ. ಆದರೆ ಈ ವಿಷಯವನ್ನ ರಾಜಿ ಆದಿಗಾಗಲಿ ನಿವೃತ್ತಗಾಗಲಿ ತಿಳಿಸಲಿಲ್ಲ. ಕ್ಲಿನಿಕ್ಗೆ ಹೋಗುತ್ತಲೇ ಪ್ರಕಾಶ ರಾಜಿಯನ್ನ ಪ್ರೀತಿಯಿಂದಲೇ ಬರಮಾಡಿಕೊಂಡ. ನಂತರ ಒಂದಷ್ಟು ಹೊತ್ತು ಇಬ್ಬರು ಪರಸ್ಪರ ಯೋಗಕ್ಷೇಮ ವಿಚಾರಿಸಿ ನಂತರ ಮಾತುಕತೆಗಿಳಿದರು. ಯಾಕೋ ಮಗ, ಏನಾಯ್ತು? ನೆನ್ನೆ ನೋಡಿದ್ರೆ ಏನೋ ಟೆನ್ಷನ್ ಅಲ್ಲಿ ಇದ್ದ ಹಾಗಿತ್ತು ನಿನ್ನ ಧ್ವನಿ, ಈಗ ನಿನ್ನ ಮುಖ ನೋಡಿದ್ರೆ ಅದೇ ಫೀಲ್ ಬರ್ತಾ ಇದೆಯಲ್ಲ, ಯಾಕೋ ಎಂದ ಪ್ರಕಾಶ. ಆಗ ರಾಜಿ ಸುತ್ತಲೂ ಒಮ್ಮೆ ನೋಡಿದ. ಅದನ್ನು ಗಮನಿಸಿದ ಪ್ರಕಾಶ, ಇಲ್ಲಿ ನಿನ್ನ ಬಿಟ್ಟು ಯಾರೂ ಇಲ್ಲ ಕಣೋ, ನಮ್ಮ ಮಾತು ಯಾರಿಗೂ ಕೇಳಲ್ಲ, ನೀನು ಧೈರ್ಯವಾಗಿ ಹೇಳಬಹುದು ಎಂದ. ಆಗ ರಾಜಿ, ಮಗ ನಿನ್ನೆ ಏನಾಯ್ತು ಗೊತ್ತಾ ಎಂದು ವಿವೇಕ್ ಬಂದಾಗಿನಿಂದ ಹಿಡಿದು ಆತನ ಜೊತೆಗೆ ಫೋನಲ್ಲಿ ಮಾತನಾಡಿದ ಪ್ರತಿಯೊಂದು ಕ್ಷಣವನ್ನ ರಾಜಿ ಪ್ರಕಾಶನಿಗೆ ವಿವರಿಸಿ ಹೇಳಿದ. ಎಲ್ಲವನ್ನ ಸೂಕ್ಷ್ಮವಾಗಿ ತೀಕ್ಷ್ಣವಾಗಿ ಕೇಳಿದ ಪ್ರಕಾಶ ರಾಜಿಯ ಮಾತು ಮುಗಿಯುತ್ತಲೇ ಒಂದು ನಿಟ್ಟುಸಿರು ಬಿಟ್ಟು ಹಗುರವಾದ ನಗುವೊಂದನ್ನ ಮುಖದ ಮೇಲೆ ತಂದ. ಅದಕ್ಕೆ ಪ್ರಕಾಶ, ಓಕೆ, ಈಗ ನಾನು ನಿಮ್ಗೆ ಒಂದೆರಡು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳು ಎಂದ. ಅದಕ್ಕೆ ರಾಜಿ ಸರಿ ಎಂದು ತಲೆ ಅಲ್ಲಾಡಿಸಿದ. ಓಕೆ, ನೀನು ವಿವೇಕ್ನ ಫೋನ್ ಮಾಡಿದ್ಮೇಲೆ ಅವನು ಬಂದಿಲ್ಲ ಅಂತ ಕನ್ಫರ್ಮ್ ಆದ್ಮೇಲೆ ಅಡುಗೆ ಮನೆಗೆ ಹೋಗಿ ಕಾಫಿ ಕುಡಿದಿರೋ ಕಪ್ ಇದ್ವಾ ಅಂತ ನೋಡಿದ್ಯಾ ಎಂದು ಪ್ರಕಾಶ್ ಕೇಳಿದ. ಆಗ ರಾಜಿ, ಓ ಮಗ, ಆದ್ರೆ ಅಲ್ಲಿ ಕಪ್ಪು ಇರಲಿಲ್ಲ ಎಂದ. ನೀನು ಈ ಘಟನೆ ಆಗಬೇಕು ಮುಂಚೆ, ಅಂದರೆ ಬೆಳಿಗ್ಗೆಯಿಂದ ಅಥವಾ ಅದರ ಹಿಂದಿನ ದಿನದಿಂದ ಏನಾದ್ರೂ ಮರೆಯೋಕ್ಕಾಗದೆ ಇರುವಂತ ಘಟನೆ ಏನಾದ್ರೂ ಆಯ್ತಾ ಎಂದ. ಆಗ ರಾಜಿ ಒಂಚೂರು ಯೋಚನೆ ಮಾಡದೆ, ಮಗ, ಥಿಯೇಟರ್ ಅಲ್ಲಿ ಒಂದು ಮುದುಕ ನನ್ನ ಪಕ್ಕದಲ್ಲಿದ್ದ ಎಂದು ಶುರು ಮಾಡಿ ರಾಜಿ ತಿರುಗಿ ಆ ಮುದುಕನನ್ನ ಹುಡುಕಿಕೊಂಡು ಥಿಯೇಟರ್ ಅಲ್ಲಿ ಹೋಗಿ ಬಂದಾಗಿನ ಎಲ್ಲಾ ಕ್ಷಣಗಳನ್ನ ಇಂಚು ಬಿಡದೆ ಪ್ರಕಾಶನಿಗೆ ವಿವರಿಸಿದ. ಈಗ ಪ್ರಕಾಶ್, ಓಕೆ, ಒಂದು ಕೆಲಸ ಮಾಡು ಮಗ, ನಿರುತ್ತರಗೆ ಫೋನ್ ಮಾಡಿ ಆ ಮುದುಕ ನಿನ್ನ ಪಕ್ಕದಲ್ಲಿರೋದನ್ನ ಅವಳು ನೋಡಿದ್ದಾಳ ಅಂತ ವಿಚಾರಿಸು ಎಂದ. ಆಗ ರಾಜಿ ನಿರುತ್ತರಳಿಗೆ ಫೋನ್ ಮಾಡಿ ಆ ಮುದುಕನನ್ನ ಅವಳು ನೋಡಿದಾಳ ಎಂದು ವಿಚಾರಿಸಿದ. ಆದರೆ ನಿರುತ್ತರ ತಾನು ಅಲ್ಲಿ ಯಾವುದೇ ಮುದುಕನ್ನ ನೋಡಿಲ್ಲ, ಮಾತ್ರವಲ್ಲದೆ 36 ನಂಬರ್ನ ಸೀಟ್ ಇಲ್ಲವೇ ಇಲ್ಲವೆಂದು ಹೇಳಿದಳು. ಅದನ್ನು ಕೇಳಿ ಪೆಚ್ಚಾಗುವ ಸರದಿ ಈಗ ರಾಜಿಯದ್ದಾಗಿತ್ತು. ನಿರುತ್ತರ ಹೇಳಿದ್ದೆಲ್ಲವನ್ನ ರಾಜಿ ಪ್ರಕಾಶನಿಗೆ ತಿಳಿಸಿದ. ಆಗ ಪ್ರಕಾಶ ನಗುತ್ತಾ, ಲೋ ಮಗ, ನನಗೊತ್ತು ಕಣು, ನೀನು ಮೊದಲಿನಿಂದಲೂ ತುಂಬಾ ಪುಸ್ತಕಗಳನ್ನ ಓದ್ತಾ ಬಂದೋನು, ಈಗಲೂ ನೀನು ಜಾಸ್ತಿ ಹೊತ್ತು ಕಳೆಯೋದು ಲೈಬ್ರರಿಯಲ್ಲಿ ಅಂತ ಗೊತ್ತು ನನಗೆ ಅಲ್ವಾ ಎಂದ. ಆಗ ಪ್ರಕಾಶ, ಹೌದು ಮಗ, ನಾನು ಮೊನ್ನೆ ಲೈಬ್ರರಿಯಲ್ಲಿ ಒಂದು ಹಳೆ ಪುಸ್ತಕ ತಗೊಂಡು ಬಂದೆ ಕಣೋ, ಅದನ್ನ ತಂದ ಮೇಲೆ ನನಗೆ ಹೀಗ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಕಣೋ ಎಂದ. ಹೌದಾ, ಏನಾಗ್ತಾ ಇದೆ ಎಂದು ಕುತೂಹಲದಿಂದ. ಆಗ ರಾಜಿ, ಮಗ, ಆ ಪುಸ್ತಕದ ಒಂದೆರಡು ಸಾಲು ಓದ್ತಾ ಇದ್ದ ಹಾಗೆ ಯಾರೋ ಮುಂದೆ ಅಂತ ಹೇಳಿದ ಹಾಗೆ ಆಗುತ್ತೆ ಕಣೋ ಎಂದ. ಆಗ ಪ್ರಕಾಶ, ಹೌದಾ, ಯಾವುದು ಹುಡುಗಿ ವಾಯ್ಸ, ಬಿಳಿ ಸೀರೆ ಉಟ್ಕೊಂಡು ಬರ್ತಿದ್ದಾಳ, ಕೂದಲು ಉದ್ದಕ್ಕೆ ಕೆದರುತ್ತಾ, ಹಿಂದಿನಿಂದ ಗಾಳಿ ಏನಾದ್ರೂ ಬೀಸ್ತಾ ಇರುತ್ತಾ, ಲೈಕ್ ಮೋಹಿನಿ ತರ ಏನಾದ್ರು ಎಂದ. ಆಗ ರಾಜಿ, ಲೋ ಮಗ, ನಾನು ತಮಾಷೆ ಮಾಡ್ತಿಲ್ಲ ಕಣೋ ಎಂದ. ಪ್ರಕಾಶ್ ನಗುತ್ತಾ, ಸಾರಿ, ತಮಾಷೆ ಮಾಡದೆ ಅಷ್ಟೇ ಎನ್ನುತ್ತಾ, ಮಗ, ನೀನು ಆ ಪುಸ್ತಕ ಲೈಬ್ರರಿಯಿಂದ ತಗೋವಾಗ ಏನಾದ್ರೂ ಅನ್ಕೊಂಡ್ಯಾ, ಲೈಕ್ ಇದು ಆ ರೀತಿಯ ಪುಸ್ತಕ, ಆ ರೀತಿ ಆಗಿರ್ಬೇಕು ಅಂತ ಎಂದು ಕೇಳಿದ ಕುತೂಹಲದಿಂದ. ಆಗ ರಾಜಿ, ಹೌದು ಮಗ, ತುಂಬಾ ದಿನದಿಂದ ಆ ಲೈಬ್ರರಿಯ ಮುದುಕ ನಮ್ಮನ್ನ ಆ ಮಹಡಿ ಮೇಲೆ ಹೋಗೋಕೆ ಬಿಡ್ತಾ ಇಲ್ಲ, ಅಂದರೆ ಅಲ್ಲೇನೋ ಇದೆ ಅಂತ ಅನ್ನಿಸ್ತು. ಆಮೇಲೆ ಅದ್ಯಾವ ಪುಸ್ತಕ ಅಂತ ಗೆಸ್ ಮಾಡಿ ನಾನು ಆ ಪುಸ್ತಕವನ್ನ ಕೈಗೊತ್ಕೊಂಡೆ ಎಂದ ರಾಜಿ. ಓಕೆ, ಏನಂತ ಗೆಸ್ ಮಾಡ್ದೆ ಎಂದು ಪ್ರಕಾಶ್ ಕುತೂಹಲದಿಂದ ಕೇಳಿದಾಗ ರಾಜಿ, ಆ ಮುದುಕ ಇಲ್ಲಿ ಯಾರನ್ನೂ ಬಿಡ್ತಾ ಇಲ್ಲ ಅಂದಾಗ ಇಲ್ಲಿರೋ ಪುಸ್ತಕ ಡೆಫಿನೆಟ್ಲಿ ಆರರ್ ಅಥವಾ ಯಾವ್ದಾದ್ರು
ಕ್ರೈಮ್ ಥ್ರಿಲ್ಲರ್ ಪುಸ್ತಕ ಆಗಿರ್ಬೇಕು ಅಂತ ಅನ್ಕೊಂಡೆ ತಗೊಂಡು ಬಂದೆ. ಆಗ ಪ್ರಕಾಶ, ನೋಡಿದ್ಯಾ ಮಗ, ನೀನು ಆ ಪುಸ್ತಕ ಆರರ್ ಅಂತ ಫಿಕ್ಸ್ ಆಗಿ ತಗೊಂಡಿದ್ದಕ್ಕೆ ನಿನ್ನ ಮೈಂಡ್ ಅದು ಆರರ್ ಪುಸ್ತಕ ಅಂತ ಫಿಕ್ಸ್ ಆಗಿದೆ. ಅದು ಅಲ್ಲದೆ ಆ ಪುಸ್ತಕ ಓದುವಾಗ ನಿನಗೆ ಧ್ವನಿಗಳು ಕೇಳೋಕೆ ಕಾರಣನೂ ಅದೇ. ಸೊ ಒಂದು ನೀನು ಆ ಪುಸ್ತಕ ಓದಲೇಬೇಕು ಅಂತ ಇದ್ರೆ ಅದು ಆರರ್ ಪುಸ್ತಕ ಅಂತ ಅನ್ಕೊಂಡು ಓದ್ಬೇಡ. ಅದೊಂದು ಜಸ್ಟ್ ಅಕ್ಷರಗಳ ಅಥವಾ ಪದಗಳನ್ನ ತನ್ನ ಮೇಲೆ ಮುಡಿಸಿಕೊಂಡಿರುವ ಒಂದು ಪುಸ್ತಕ ಅಂತ ಓದು ಎಂದ. ನೋನು, ಅದು ಆ ಪುಸ್ತಕದಿಂದ ಆಗ್ತಾ ಇರೋದಲ್ಲ ಮಗ, ಅಲ್ಲಿ ಬೇರೇನೋ ಇದೆ ಎಂದ ರಾಜಿ. ಆಗ ಪ್ರಕಾಶ ಅವನನ್ನ ಅಲ್ಲಿಗೆ ತಡೆದು, ರಾಜಿ, ನೀನು ನಂಬ್ತೀಯೋ ಇಲ್ಲವೋ ಗೊತ್ತಿಲ್ಲ, ಮೇಲ್ನೋಟಕ್ಕೆ ಇದೆಲ್ಲವೂ ನಿನ್ನ ಭ್ರಮೆ ಅಂತ ನನಗೆ ಅನಿಸ್ತಾ ಇದೆ ಎಂದ. ರಾಜಿ, ಅದ್ಯಾಂಗೆ ಹೇಳ್ತೀಯ ನೀನು ಎಂದ. ನೋಡು, ನೀನು ಹಾರರ್ ಪುಸ್ತಕ ಅನ್ಕೊಂಡು ತಗೊಂಡ್ಮೇಲೆ ನಿನಗೆ ಧ್ವನಿಗಳು ಕೇಳೋಕೆ ಶುರುವಾಗಿದ್ದು. ಆಮೇಲೆ ಆ ಮುದುಕ ನಿನಗೆ ಥಿಯೇಟರ್ ಅಲ್ಲಿ ಸಿಕ್ಕಿರೋದು ಲೈಬ್ರರಿಯಲ್ಲಿ ಇರುವ ಮುದುಕನ ಪ್ರತಿರೂಪವೇ ಅಂತ ನನಗೆ ಅನಿಸ್ತಾ ಇದೆ. ಹಾಗೇನೆ ಆ ಮುದುಕನ ಬಗ್ಗೆ ಮೈಂಡ್ ಅಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಮನೆಗೆ ಬಂದಾಗ ವಿವೇಕ್ ಹಾಗೂ ನಿಮ್ಮ ತಾಯಿಯ ಜೊತೆಗೆ ನೀನು ಸಮಯ ಕಳೆದಿದ್ದೀಯಾ ಅಂತ ನಿನ್ನ ಭ್ರಮೆ, ಆದ್ರೆ ಅದು ಆಗಿಲ್ಲ ಎಂದ. ಅದು ಆಗಿಲ್ಲ ಅಂತ ಅಂದ್ಯಂಗೆ ಮಗ ನೀನು ಹೇಳ್ತೀಯ ಎಂದ ರಾಜಿ. ಥಿಯೇಟರ್ ಅಲ್ಲಿ ಮುದುಕ ಹಾಗೂ ಆ 36ನೇ ನಂಬರ್ ಸೀಟ್ ಅಲ್ಲಿರಲಿಲ್ಲ ಅಂತ ನಿರುತ್ತರ ಹಾಗೂ ಹುಡುಗ ಹೇಳಿದ್ದಾರೆ. ಆಮೇಲೆ ಆ ಧ್ವನಿಗಳು ನಿನಗೆ ಬಿಟ್ಟು ಬೇರೆ ಯಾರಿಗೂ ಕಾಣಿಸಿಲ್ಲ. ಹಾಗೇನೆ ವಿವೇಕ ಹಾಗೂ ಅಮ್ಮನ ಜೊತೆಗೆ ನೀನು ಕಳೆದ ಸಮಯದೊಳಗೆ ನಿನಗೆ ಫೋನ್ ಆಗಲಿ ಅಥವಾ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಆಗಲಿ ಆಗಿಲ್ಲ. ಸೊ ಈ ಎಲ್ಲಾ ಘಟನೆಗಳು ನೀನು ಒಬ್ಬನೇ ಇದ್ದಾಗ ಆಗಿರೋದು ನೀನು ಹೇಳೋ ಪ್ರಕಾರ. ಆದರೆ ಅಸಲಿಗೆ ಅವು ಆಗಿಲ್ಲ. ಒಂದು ವೇಳೆ ಆಗಿದ್ದರೆ ಒಂದಾದ್ರೂ ಪ್ರೂಫ್ ಇರೋದು, ಅಟ್ಲೀಸ್ಟ್ ಆ ಕಾಫಿ ಕುಡಿದಿರೋ ಕಪ್ಪಾದ್ರು ಎಂದ ಪ್ರಕಾಶ. ಆ ಮಾತನ್ನ ಕೇಳಿ ಒಂದು ದೀರ್ಘವಾದ ಉಸಿರೆಳೆದುಕೊಂಡ. ಆತನಿಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಆಗ ಪ್ರಕಾಶ ಮುಂದುವರೆದು, ನೋಡು ಮಗ, ಮೊದಲು ಆ ಪುಸ್ತಕದ ಓದನ್ನ ನಿಲ್ಸು. ಇಲ್ಲ ಅಂದರೆ ಅದನ್ನ ಓದುವಾಗ ಇದು ಆರರ್ ಪುಸ್ತಕ ಅಲ್ಲ ಅಂತ ಅನ್ಕೊಂಡು ಓದು. ದೆನ್ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಎಂದ ಪ್ರಕಾಶ. ಆಗ ರಾಜಿ, ಮಗ ಆದ್ರೂ ಎನ್ನುತ್ತಲೇ ಪ್ರಕಾಶ, ಇದರ ಬಗ್ಗೆ ಯೋಚನೆ ಜಾಸ್ತಿ ಮಾಡಿದಷ್ಟು ಗೊಂದಲ ಜಾಸ್ತಿ ಕಣು. ಸೊ ಡೋಂಟ್ ಥಿಂಕ್ ಟೂ ಮಚ್ ಎಂದ. ಆಗ ರಾಜಿ, ಆಯ್ತು ಮಗ, ನಾನಿನ್ನೂ ಬರ್ತೀನಿ ಎನ್ನುತ್ತಾ ಪ್ರಕಾಶಗೆ ಬಾಯ್ ಹೇಳಿ ತನ್ನ ಮನೆಗೆ ಬಂದ. ಮನೆಗೆ ಬರುತ್ತಲೇ ರೂಮ್ ಒಳಗೆ ಹೋಗಿ ನಿರಾಳ ಸುಂದರಿ ಪುಸ್ತಕವನ್ನ ನೋಡಿ, ಈ ಪುಸ್ತಕ ಇಲ್ಲಿದ್ದರೆ ತಾನೇ ಪ್ರಾಬ್ಲಮ್, ಇದನ್ನ ಮೊದಲು ಹೋಗಿ ಲೈಬ್ರರಿಯಲ್ಲಿ ಇಟ್ಟು ಬರಬೇಕು ಎಂದವನೇ ಅದನ್ನು ತೆಗೆದುಕೊಂಡು ಹೋಗಿ ಯಾರಿಗೂ ತಿಳಿದಂತೆ ಅದನ್ನು ಯಾವ ರೋ ಇಂದ ತೆಗೆದಿದ್ದನೋ ಅಲ್ಲೇ ಇಟ್ಟು ಹೊರಗಡೆಗೆ ಬಂದು ಬೈಕ್ ಸ್ಟಾರ್ಟ್ ಮಾಡಿದ. ಆಗ ಆ ರೋ ಅಲ್ಲಿದ್ದ ಪುಸ್ತಕ ಅಲುಗಾಡಲು ಶುರುವಾಯಿತು. ನೋಡುತ್ತಿದ್ದಂತೆ ನಿಧಾನವಾಗಿ ಅದು ಪುಸ್ತಕದ ಸಾಲುಗಳಿಂದ ಹೊರಗೆ ಬಂದು ಬಿದ್ದಿತು. ಇತ್ತ ರಾಜಿಯು ಬೈಕ್ನ ಗೇರ್ ಬದಲಿಸಿ ಗಾಡಿ ಮುಂದೆ ಬಿಡುತ್ತಿದ್ದಂತೆ ಸಡನ್ ಆಗಿ ಎದ್ದ. ಪುಸ್ತಕ ಲೈಬ್ರರಿಯ ಹೆಂಚುಗಳ ಕೆಳಗೆ ಸಾಗಿ ಕೂಡಲೇ ಜೋರಾಗಿ ರಾಜೆ ಬೈಕ್ ಕಡೆಗೆ ಧಾವಿಸಿತು. ರಾಜೀವ್ ಬೈಕ್ ತೆಗೆದುಕೊಂಡು ಮನೆಗೆ ಬಂದ. ಆ ಪುಸ್ತಕವು ಸಹ ಲೈಬ್ರರಿಯಿಂದ ಹಿಡಿದು ಮನೆಯವರೆಗೂ ಯಾರಿಗೂ ಕಾಣದಷ್ಟು ಎತ್ತರದಲ್ಲಿ ರಾಜಿಯ ಬೈಕ್ ಹಿಂಬಾಲಿಸಿಕೊಂಡು ರಾಜಿಯ ಮನೆಯ ಹಿಂಬಾಗಿಲಿನ ಕಿಟಕಿಯ ಹತ್ತಿರ ಬಂದಿತು. ಆಗ ಕಿಟಕಿಯ ಬೋಲ್ಟ್ ತಾನೇ ತೆರೆದು ಕಿಟಕಿ ತನ್ನಷ್ಟಕ್ಕೆ ತಾನೇ ತೆರೆದುಕೊಂಡಿತು. ನಂತರ ಪುಸ್ತಕ ರೂಮ್ ಒಳಗೆ ಬರುತ್ತಿದ್ದಂತೆಯೇ ಮತ್ತೆ ಕಿಟಕಿ ಮುಚ್ಚಿ ಬೋಲ್ಟ್ ಮೊದಲಿದ್ದ ಹಾಗೆ ಲಾಕ್ ಆಯಿತು. ನಂತರ ಪುಸ್ತಕ ಯಥಾ ಪ್ರಕಾರ ರಾಜಿ ಈ ಮೊದಲು ಪುಸ್ತಕ ಇಟ್ಟಂತಹ ಅವಸ್ಥೆಯೊಳಗಡೆನೆ ಬಂದು ಬಿದ್ದತು. ಇತ್ತ ಮನೆಯ ಒಳಗೆ ಬಂದ ರಾಜಿ ಅಮ್ಮನಿಗೆ ಟೀ ಮಾಡಲು ಹೇಳಿದ. ಹೊಟ್ಟೆ ಹಸಿವಮ್ಮ ಎನ್ನುತ್ತಿದ್ದಂತೆ ಪೂರ್ಣಮ್ಮ ರಾಜಿಗೆ ಡೈನಿಂಗ್ ಟೇಬಲ್ ಮೇಲಿಟ್ಟಿದ್ದ ಸೇಬುವನ್ನ ಹಾಗೂ ಚಾಕುವನ್ನ ಕೈಗೆಟ್ಟು, ಅಡುಗೆ ಇನ್ನೂ ಆಗಿಲ್ಲ ರಾಜಿ, ಅಲ್ಲಿಯವರೆಗೂ ಇದನ್ನ ತಿನ್ನು, ಬೇಕಿದ್ರೆ ಟೀ ಮಾಡಿ ಕೊಡ್ತೀನಿ ಎಂದರು. ಆಗ ರಾಜಿ, ಹ್ಞೂ ಅಮ್ಮ, ಮೊದಲು ಟೀ ಮಾಡು ಎನ್ನುತ್ತಾ ಚಾಕುವನ್ನ ಹಾಗೂ ಸೇಬನ್ನ ಹಿಡಿದುಕೊಂಡು ತನ್ನ ರೂಮ್ಗೆ ನಡೆದ. ಒಳಗೆ ಹೋಗಿ ಬಟ್ಟೆ ಬದಲಾಯಿಸಿಕೊಂಡ. ಟೇಬಲ್ ಕಡೆಗೆ ನೋಡುತ್ತಿದ್ದಂತೆ ನಿರಾಳ ಸುಂದರಿ ಪುಸ್ತಕ ಆತನ ಕಣ್ಣಿಗೆ ಬಿದ್ದಿತು. ಅರೆ, ಇದೇನಿದು, ನಾನು ಈಗ ತಾನೇ ಈ ಪುಸ್ತಕವನ್ನ ಲೈಬ್ರರಿಯಲ್ಲಿ ಇಟ್ಟು ಬಂದೇನಲ್ಲ ಎನ್ನುತ್ತಾ ತಲೆ ಕೆರೆದುಕೊಂಡ. ಮುಂದುವರೆದು ತನಗೆ ತಾನೇ, ಅಯ್ಯೋ ಕರ್ಮವೇ, ನಾನು ಈ ಪುಸ್ತಕ ಅಂತ ಬೇರೆ ಪುಸ್ತಕವನ್ನ ಇಟ್ಟು ಬಂದು ಬಿಟ್ನ, ಗಡಿಬಿಡಿಯಲ್ಲಿ ಸರಿಯಾಗಿ ಈ ಪುಸ್ತಕ ಹೌದೋ ಇಲ್ಲವೋ ಅಂತಾನು ನೋಡಿಲ್ಲ ಎನ್ನುತ್ತಾ ಪುಸ್ತಕವನ್ನ ಕೈಗೆತ್ತಿಕೊಂಡ. ಆಗ ಪೂರ್ಣಮ್ಮ, ರಾಜಿ ಟೀ ರೆಡಿ ಆಗಿದೆ, ಈ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೀನಿ ಎಂದು ಕೂಗಿದರು. ಅವರ ಕೂಗಿಗೆ ರಾಜಿ, ಬಂದೆಮ್ಮ ಎನ್ನುತ್ತಾ ತನ್ನ ಕೈಯಲ್ಲಿದ್ದ ಸೇಬು ಹಣ್ಣನ್ನ ಹಾಗೂ ಚಾಕುವನ್ನ ಅದೇ ಪುಸ್ತಕದ ಮೇಲಿಟ್ಟು ಅಡುಗೆ ಮನೆಗೆ ಹೋಗಿ ಟೀ ಈರತೊಡಗಿದ. ರಾಜಿ, ನಾನು ಆಗ್ಲೇ ಚಿನ್ನು ಮನೆಗೆ ಹೋಗಿದ್ದೆ ಎಂದರು ಪೂರ್ಣಮ್ಮ ಕೊಂಚ ಹೆದರುತ್ತಾ. ಆ ಮಾತು ಕೇಳಿದವನೇ ರಾಜಿಸ ಕೋಪಗೊಂಡು, ನಿನಗೇನು ಬುದ್ಧಿ ಇಲ್ವಲ್ನಮ್ಮ, ಯಾಕೆ ಚಿನ್ನು ಮನೆಗೆ ಹೋಗಿದ್ದೆ ನೀನು?
ಒಂದ್ಸಾರಿ ಹೇಳಿದ್ರೆ ಅರ್ಥ ಆಗಲ್ವ ನಿನಗೆ ಎಂದ. ಇತ್ತ ರಾಜಿಯ ರೂಮ್ನ ಕಿಟಕಿಯ ಬಾಗಿಲುಗಳು ನಿಧಾನವಾಗಿ ತೆರೆದುಕೊಂಡವು. ಹೊರಗಡೆಗೆ ಬೀಸುತ್ತಿದ್ದ ಗಾಳಿ ರಾಜಿಯ ರೂಮ್ನ ಒಳ ಹೊಕ್ಕಿತು. ನೋಡುತ್ತಿದ್ದಂತೆ ನಿರಾಳ ಸುಂದರಿ ಪುಸ್ತಕದ ಮೇಲೆ ಇಟ್ಟಂತಹ ಸೇಬು ನಿಧಾನವಾಗಿ ಪುಸ್ತಕದಿಂದಾಚೆಗೆ ಸರಿದುಕೊಂಡಿತ್ತು. ಪಕ್ಕದಲ್ಲಿದ್ದ ಚಾಕು ಗಾಳಿಯಲ್ಲಿ ಹಾಗೇ ಎದ್ದು ನಿಂತುಕೊಂಡಿತ್ತು. ಅಡ್ಡಡ್ಡಲಾಗಿ ನೇರವಾಗಿ ಗಾಳಿಯಲ್ಲಿ ಹಾರುತ್ತಾ ಅಡುಗೆ ಮನೆಯ ಬಾಗಿಲಿಗೆ ಬಂದು ನಿಂತಿತು. ಆದರೆ ಅದನ್ನು ರಾಜಿ ಆಗಲಿ ಅವರಮ್ಮ ಆಗಲಿ ಗಮನಿಸಲಿಲ್ಲ. ಇತ್ತ ಪೂರ್ಣಮ್ಮ, ಅದು ಆಗಲ್ಲ ಕಣೋ ರಾಜಿ, ಆ ಹುಡುಗಿ ನಿನ್ನ ಸ್ನೇಹಿತೆ. ಅದು ಅಲ್ಲದೆ ಅವಳು ಚಿಕ್ಕವಳಿದ್ದಾಗ ನಮ್ಮ ಮನೆಗೆ ಬರೋದು ಹೋಗೋದು ಮಾಡೋಳು. ಅವಳಮ್ಮ ನನಗೆ ತುಂಬಾ ಪರಿಚಯ ಕಣು. ನಮ್ಮ ಮಹಿಳಾ ಸಂಘ ಇದೆಯಲ್ಲ, ಅಲ್ಲಿ ಅವರು ಮೆಂಬರ್ ಕಣು. ಹೀಗಾಗಿ ವಾರಕ್ಕೊಮ್ಮೆ ನಮ್ಮ ಭೇಟಿ ಆಗ್ತಾನೆ ಇರುತ್ತೆ ಎಂದರು. ಅದಕ್ಕೆ ಎಂದ ರಾಜಿ, ನಾನು ಹೋಗದೆ ಇದ್ದರೆ ತಪ್ಪಾಗುತ್ತೆ ಕಣು. ರಾಜಿ, ನಿನಗೆ ಗೊತ್ತಾ, ಆ ಹುಡುಗಿ ಅದ್ಯಾರನ್ನೋ ಹುಡುಗನ್ನ ಲವ್ ಮಾಡ್ತಿದ್ಲಂತೆ. ಆದರೆ ಮನೆಯವರ ಹತ್ತಿರ ಈ ವಿಷಯ ಹೇಳಲೇ ಇಲ್ವಂತೆ. ಮನೆಯಲ್ಲಿ ಸಹ ಹುಡುಗನ್ನ ನೋಡಿದ್ರಂತೆ. ಅದಕ್ಕೆ ಅವಳು ಸೂಸೈಡ್ ಮಾಡ್ಕೊಂಡಿದ್ದಾಳಂತೆ. ಈ ವಿಷಯ ಕೇಳಿ ಆ ಹುಡುಗನು ವಿಷ ಕುಡಿದು ಸೂಸೈಡ್ ಮಾಡ್ಕೊಂಡಿದ್ದಾನಂತೆ. ಆದರೆ ಅವನು ಈಗ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ. ಸದ್ಯ ದೇವರು ದೊಡ್ಡವನು, ಅವನಿಗೇನು ಆಗಿಲ್ಲ ಎಂದರು ಪೂರ್ಣಮ್ಮ. ಅದಕ್ಕೆ ರಾಜಿ, ಅಮ್ಮ, ಆ ಪುಕ್ಕಳಿ ಹುಡುಗಿ ವಿಷಯ ನಮ್ದ್ಯಾಕಮ್ಮ, ಸತ್ತರೆ ಸತ್ತೋದ್ಲು, ಸುಮ್ಮನೆ ಬಿಟ್ಟಾಕು ಎಂದ ಟೀ ಕುಡಿಯುತ್ತಾ. ಲೋ ರಾಜಿ, ಅವಳು ನಿನ್ನ ಸ್ನೇಹಿತೆ ಅಲ್ಲವೇನು? ಹಿಂಗೆಲ್ಲ ಅಂತಾರ? ಒಂದು ಜೀವದ ಬೆಲೆ ಗೊತ್ತೇನು ನಿನಗೆ ಎಂದರು ಪೂರ್ಣಮ್ಮ ಕೊಂಚ ಗಂಭೀರ ಧ್ವನಿಯಲ್ಲಿ. ಅದಕ್ಕುತ್ತರವಾಗಿ ರಾಜಿ, ಅಮ್ಮ, ಲವ್ ಮಾಡೋದು ತಪ್ಪಲ್ಲ. ಅದನ್ನ ಉಳಿಸಿಕೊಳ್ಳೋಕಾಗದೆ ಒದ್ದಾಡ್ತಾರೆ ನೋಡು, ಅದು ತಪ್ಪು. ಆಕ್ಚುಲಿ ಅದು ತಪ್ಪಲ್ಲ. ಆದ್ರೆ ಅದನ್ನ ಉಳಿಸಿಕೊಳ್ಳಕ್ಕಾಗದೆ ಫೇಲ್ ಆದ್ರೆ ಸಾಯ್ತಾರೆ ನೋಡು, ಅದು ನಿಜವಾದ ತಪ್ಪು ಎಂದ. ಮುಂದುವರೆದು, ಅಮ್ಮ, ಇನ್ನೊಂದು 4 ದಿನ ಆವಾಗ ಫೆಬ್ರವರಿ 14 ಬರುತ್ತೆ, ವ್ಯಾಲೆಂಟೈನ್ಸ್ ಡೇ. ಆ ದಿನ ಅದೆಷ್ಟು ಜನ ತಮ್ಮ ಮನಸ್ಸೊಳಗಿಟ್ಟುಕೊಂಡ ಗುಬ್ಬಿತರ ಸಾಕಿ ಸಲುಹಿದ ತಮ್ಮ ಪ್ರೀತಿಯನ್ನ ತಮ್ಮ ಹುಡುಗಿ ಅಥವಾ ಹುಡುಗನ ಮುಂದೆ ಹೇಳಿ ತಮ್ಮ ಪ್ರೀತಿಯ ಹಕ್ಕಿಯನ್ನ ಹೊರ ಜಗತ್ತಿಗೆ ಆರಿ ಬಿಡ್ತಾರೆ ಗೊತ್ತಿಲ್ಲ. ಅದು ತಪ್ಪು ಅಲ್ಲ ಕೂಡ. ಆದರೆ ಏನ್ ಗೊತ್ತಮ್ಮ, ಈ ಪ್ರೀತಿ ಮಾಡುವಾಗ ಇದ್ದಂತಹ ಧೈರ್ಯ ಮಾಡಿದ್ಮೇಲೆ ತಮ್ಮ ತಂದೆ ತಾಯಿಗಳ ಮುಂದೆ ಹೇಳುವಾಗ ಅಥವಾ ಮದ್ವೆಯಾದ್ಮೇಲೆ ಬೇರೆಯಾಗೋಕೆ ಮುಂಚೆ ಯಾಕಿರಲ್ಲ? ಸೂಸೈಡ್ ಮಾಡ್ಕೋವರೆಗೂ ಅವ್ರು ಯಾಕೆ ಹೋಗ್ಬೇಕು? ಸೂಸೈಡ್ ಮಾಡ್ಕೊಳ್ಳೋ ಅಷ್ಟು ಧೈರ್ಯ ಇದೆ, ಪ್ರೀತಿಯನ್ನ ಹಿರಿಯರ ಮುಂದೆ ಹೇಳಿಕೊಳ್ಳುವಷ್ಟು ಧೈರ್ಯ ಇಲ್ಲ. ಹಂಗಾದ್ರೆ ನನಗಲ್ಲಮ್ಮ, ಅವರಿಗೆ ಈ ಜೀವದ ಬೆಲೆ ಗೊತ್ತಿಲ್ಲ, ಅದಕ್ಕೆ ಅವರು ಸೂಸೈಡ್ ಮಾಡ್ಕೊಳ್ಳೋದು. ಅವರು ನಿಜವಾಗಿಯೂ ಹೇಡಿಗಳು. ಸೂಸೈಡ್ ಮಾಡ್ಕೋತಾರಲ್ಲ, ಯಾಕೆ? ಅವರ ಪ್ರೀತಿಯ ಮೇಲೆ ಅವರಿಗೆ ನಂಬಿಕೆ ಇರಲ್ವಾ? ನಂಬಿಕೆನೇ ಇಲ್ಲದೆ ಇದ್ದರೆ ಅದು ಒಂದು ಪ್ರೀತಿ ಅನಿಸಿಕೊಳ್ಳುತ್ತಾ ಅಮ್ಮ? ನಂಬಿಕೆನೇ ಜೀವನ ಅಲ್ವಾ ಅಮ್ಮ ಎಂದ ರಾಜಿ. ಆಗ ಪೂರ್ಣಮ್ಮ ಹೆಮ್ಮೆಯಿಂದ ರಾಜೆ ಮುಖವನ್ನ ನೋಡುತ್ತಾ, ನಿಜ ಕಣೋ ಮಗನೇ, ನೀನು ಹೇಳೋದು ಖಂಡಿತವಾಗಿಯೂ ಸತ್ಯ ಇದೆ ಎಂದು ಅವನ ತಲೆ ಸವರಿದರು. ಟೀ ಕುಡಿದಿಟ್ಟು ಅಡುಗೆ ಮನೆಯಿಂದ ಹೊರಗೆ ಬರಬೇಕೆನ್ನುವಷ್ಟರಲ್ಲಿ ಗಾಳಿಯಲ್ಲಿ ತೇಲುತ್ತಾ ನಿಂತಿದ್ದ ಚಾಕು ಒಮ್ಮೆಗೆ ಡೈನಿಂಗ್ ಟೇಬಲ್ ಮೇಲೆ ಬಂದು ಬಿದ್ದಿತು. ನಂತರ ರಾಜಿ ರೂಮ್ಗೆ ಹೋಗಿ ಟೇಬಲ್ ಮುಂದಿನ ಕುರ್ಚಿಯ ಮೇಲೆ ಕುಳಿತುಕೊಂಡು ನಿರಾಳ ಸುಂದರಿ ಪುಸ್ತಕ ಓದತೊಡಗಿದ. ಹಿಂದೆ ನಿರಾಳ ದೇವಿಯ ಇಂಟ್ರೊಡಕ್ಷನ್ ವರೆಗೂ ಓದಿದ್ದ ರಾಜಿ ಈಗ ಮತ್ತೆ ಓದನ್ನು ಮುಂದುವರಿಸಿದ. ಮತ್ತೆ ಜೋರಾಗಿ ಓದತೊಡಗಿದ. ಸಿಂಹ ಸಂಸ್ಥಾನ ನಿಜವಾಗಿಯೂ ಸುಖಿಯಾದ ಸಂಸ್ಥಾನವಾಗಿತ್ತು. ಅಲ್ಲಿರುವ ಎಲ್ಲಾ ಪ್ರಜೆಗಳು ನಿಜವಾಗಿಯೂ ಖುಷಿಯಿಂದ ತಮ್ಮ ಜೀವನವನ್ನ ಸಾಗಿಸುತ್ತಿದ್ದರು. ಎನ್ನುತ್ತಿದ್ದಂತೆ ರಾಜಿ ಒಮ್ಮೆಲೆ ಹಿಂತಿರುಗಿ ನೋಡಿದ. ಯಾರೂ ಇರಲಿಲ್ಲ. ಆಗ ನಗುತ್ತಾ, ಪ್ರಕಾಶ ಹೇಳಿರೋದು ನಿಜವೇ. ನಾನು ಇದನ್ನ ಆರರ್ ಸ್ಟೋರಿ ಅನ್ಕೊಂಡು ಓದಿದ್ದಕ್ಕೆ ನನಗೆ ಹಾಗೆ ಅನಿಸಿತ್ತು. ಈಗ ಇದು ಬರೀ ಪುಸ್ತಕ ಅನ್ಕೊಂಡು ಓದ್ತಾ ಇರೋದಕ್ಕೆ ಆ ರೀತಿಯ ಅನುಭವ ಆಗ್ತಾ ಇಲ್ಲ ಎಂದು ನಗುತ್ತಾ ತನ್ನ ಓದನ್ನ ಮತ್ತೆ ಮುಂದುವರಿಸಿದ. ಈ ಬಾರಿ ಸಂಪೂರ್ಣವಾಗಿ ಓದಿನಲ್ಲಿ ಮುಳುಗಿ ಹೋದ. ಆತ ಓದು ಮುಂದುವರಿಸಿದಂತೆ ಕಿಟಕಿಯ ಒಂದು ಬಾಗಿಲು ತೆರೆದುಕೊಂಡು ತಂಗಾಳಿ ಒಳಗೆ ಬರತೊಡಗಿತು. ಮಂಚದ ಮೇಲೆ ಇಟ್ಟಂತಹ ದಿಂಬು ಮಂಚದ ಹಿಂಬದಿಗೆ ಹೋಗಿ ಬಿದ್ದಿತು. ಯಾರೋ ದಿಂಬಿಗೆ ಆತು ಕುಳಿತುಕೊಂಡಿರುವುದಂತೆ ಎಂಬಂತೆ ಕಾಣುತ್ತಿತ್ತು. ಅದನ್ನು ನೋಡಿದರೆ, ಆದರೆ ರಾಜಿ ಮಾತ್ರ ಪೂರ್ತಿಯಾಗಿ ಪುಸ್ತಕದಲ್ಲಿ ಕಳೆದು ಹೋಗಿದ್ದ. ಹೀಗಾಗಿ ಇದ್ಯಾವುದರ ಅರಿವು ಆತನಿಗಿರಲಿಲ್ಲ. ಆತ ಮತ್ತೆ ಓದು ಮುಂದುವರಿಸಿದ. ಅಲ್ಲಿ ಸುಖ ಸಂಪತ್ತು ಮಾತ್ರವೇ ಅಲ್ಲದೆ ಶಾಂತಿಗೂ ಯಾವುದೇ ರೀತಿಯ ಕೊರತೆಗಳಿರಲಿಲ್ಲ ಎಂದ. ದಿಂಬಿನಿಂದ ಒಂದು ಹೆಣ್ಣು ಧ್ವನಿ ಹೌದು ಎಂದಿತು. ಆತ ಹೌದು ಎಂದು ಮತ್ತೆ ಓದನ್ನ ಮುಂದುವರಿಸಿದ. ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ಇಡೀ ರಾಜ್ಯದಲ್ಲಿ ಬರಗಾಲ ಬಂದು ಬಿಟ್ಟಿತು. ಜನರಿಗೆ ಕುಡಿಯಲು ನೀರಿಲ್ಲದಂತೆ, ತಿನ್ನಲು ಆಹಾರವಿಲ್ಲದಂತೆ, ಮಾತ್ರವಲ್ಲದೆ ಪ್ರಾಣಿಗಳಿಗೆ ಮೇವಿಲ್ಲದಂತಾಗಿ ಹೋಯಿತು ಎಂದ. ದಿಂಬಿನಿಂದ ಮತ್ತೆ ಹೆಣ್ಣು ಧ್ವನಿ, ಓ ಹೌದಾ, ಯಾಕೆ ಎಂದಿತು. ಆಗ ರಾಜಿ, ಏ ಲೂಸು,
ನಾನು ಇವಾಗ ತಾನೇ ಓದಿಲ್ತಾ ಇಲ್ವಾ, ಯಾಕೆ ಅಂತ ಕೇಳಿದ್ರೆ ನಾನು ಏನಂತ ಹೇಳಿ, ಸ್ವಲ್ಪ ಇರು, ಮುಂದೆ ಏನಾಗುತ್ತೆ ಅಂತ ಓದಿ ಆಮೇಲೆ ಹೇಳ್ತೀನಿ ಎಂದ ಜೋರಾಗಿ ಕೋಪದಲ್ಲಿ. ಮುಂದುವರೆದು ಹೀಗಾಗಿ ರಾಜ್ಯವನ್ನ ಬಿಟ್ಟು ಆ ಊರ ಪ್ರಜೆಗಳೆಲ್ಲ ಹೊರಟರು. ಈಗ ತನ್ನ ರಾಜ್ಯದ ಜನರನ್ನ ತಮ್ಮಲ್ಲೇ ಉಳಿಸಿಕೊಳ್ಳುವುದು ವೀರಸಿಂಹನಿಗೆ ನಿಜಕ್ಕೂ ಒಂದು ಸವಾಲಾಯಿತು. ಹೀಗಾಗಿ ಜನರೆಲ್ಲ ಸೇರಿಸಿ 1 ತಿಂಗಳ ಅವಧಿಗೆ ಆಗುವಷ್ಟು ರಾಜ್ಯದ ಬೊಕ್ಕಸದಲ್ಲಿದ್ದ ಆಹಾರವನ್ನ ಕೊಟ್ಟು ಬೇರೆ ರಾಜ್ಯದ ಸಹಾಯದಿಂದ ನೀರಿನ ವ್ಯವಸ್ಥೆಯನ್ನ ಮಾಡಿ 1 ತಿಂಗಳ ಒಳಗೆ ಮಳೆಯಾಗುವಂತಹ ಯಾಗವನ್ನ ಅಥವಾ ಯಾವುದಾದ್ರೂ ಪ್ರಯತ್ನವನ್ನ ಮಾಡುವವರಿಗೆ ಅವರು ಕೇಳಿದಂತಹ ಬಹುಮಾನವನ್ನ ಕೊಡುವುದಾಗಿ ಡಂಗೂರ ಸಾರಿದ. ಈ ವಿಷಯ ಬೇರೆ ರಾಜ್ಯದ ಜನರಿಗೆಲ್ಲರಿಗೂ ತಿಳಿಯಿತು. ಎಷ್ಟೋ ಜನರು ಅದಕ್ಕಾಗಿ ಪ್ರಯತ್ನ ಪಟ್ಟರು, ಆದರೆ ಯಾವುದೂ ಫಲ ನೀಡಲಿಲ್ಲ. ಆದರೆ ಒಂದು ದಿನ ಒಬ್ಬ ವ್ಯಕ್ತಿ ತುಂಬಿದ ರಾಜ್ಯದ ಸಭೆಯಲ್ಲಿ ಬಂದ. ಎತ್ತರದ ನಿಲುವು, ಕಟ್ಟುಮಸ್ತಾದ ದೇಹ, ಉದ್ದುದ್ದ ಕೆದರಿದ ಕೂದಲು. ಆತನ ಗಡ್ಡವಂತೂ ಆತನ ಎದೆಯವರೆಗೂ ಹರಡಿಕೊಂಡಿತ್ತು. ಕೊರಳಲ್ಲಿ ರುದ್ರಾಕ್ಷಿಯ ಮಾಲೆ, ಒಂದು ಕೈಯಲ್ಲಿ ಉದ್ದನೆಯ ಮಂತ್ರದಂಡ. ಆ ಮಂತ್ರದಂಡದ ತುದಿಗೆ ಒಂದು ತಲೆಬುರುಡೆಯನ್ನ ಸಿಕ್ಕಿಸಿದ್ದಾನೆ. ಆತನನ್ನು ಸಹ ನೋಡಿದರೆ ಎಂತವರಿಗೂ ಎದೆ ನಡುಗಬೇಕು ಆಗಿದೆ ಅವನ ವೇಷಭೂಷಣ. ಅವನು ಬಂದವನೇ ರಾಜನ ಎದುರಿಗೆ ನಿಂತು, ರಾಜ, ನಾನು ಈ ಮಳೆಯ ಸಮಸ್ಯೆಯನ್ನ ಬಗೆಹರಿಸುತ್ತೇನೆ, ಆದ್ರೆ ನನ್ಗೆ ನಾನು ಕೇಳಿದ್ದನ್ನ ಕೊಡುವೆಯಾ ಎಂದ. ಆಗ ರಾಜ ಎದ್ದು ನಿಂತು ಆತನಿಗೆ ನಮಸ್ಕರಿಸುತ್ತಾ, ಕೊಡುವೆನು ಸ್ವಾಮಿಗಳೇ, ಆದರೆ ತಮ್ಮ ಪರಿಚಯ ಎಂದ. ಆಗ ಸ್ವಾಮಿ ಕ್ರೂರವಾಗಿ ನಗುತ್ತಾ, ಕಾಳಿ ಮಾತೆಯನ್ನುಳಿಸಿಕೊಂಡು ಅವಳ ವರಪುತ್ರನಾಗಿರುವ ನಾನೇ ಮಹಾಮಂತ್ರವಾದಿ ಮರ್ಜಲ ಮಹೇಶ್ವರ ಎಂದ. ಮುಂದುವರೆದು, ರಾಜನ್, ಇನ್ನು ಕೇವಲ 3 ದಿನಗಳ ಒಳಗಾಗಿ ನಿನ್ನ ರಾಜ್ಯದಲ್ಲಿ ಮಳೆಯ ರೂಪದಲ್ಲಿ ಗಂಗೆಯನ್ನ ತಂದೆಸೆಯುತ್ತೇನೆ, ನಂತರ ಬಂದು ನಿನ್ನ ಭೇಟಿಯಾಗುತ್ತೇನೆ ಎಂದು ಹೇಳಿ ಸಭೆಯಿಂದ ಹೊರಟು ಹೋದ ಎಂದು ಓದಿದ ರಾಜಿ. ಆಗ ದಿಂಬಿನಿಂದ ಮತ್ತೆ ಆ ಹೆಣ್ಣು ಧ್ವನಿ ನಗುತ್ತಾ, ಓ ಆಮೇಲೆ ಎಂದಿತು. ಅಯ್ಯೋ ನಿಮ್ಮಜ್ಜಿಲೆ, ಅವಾಗ್ಲೇನೆ ಹೇಳಿಲ್ವಾ, ನನಗೂ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಓದಿದ ಮೇಲೆ ಹೇಳ್ತೀನಿ ಅಂತ ಎಂದವನೇ ಎದ್ದು ನಿಂತ ರಾಜಿ. ಆಗ ಒಮ್ಮಿಂದೊಮ್ಮೆಗೆ ಗಾಳಿ ಶಾಂತವಾಗಿ ಹೋಯಿತು. ರಾಜಿ ಕಣ್ಣು ಬಿಟ್ಟು ಪಿಳಿಪಿಳಿ ನೋಡುತ್ತಾ, ಅಯ್ಯೋ ದೇವರೇ, ನಾನು ಮತ್ತೆ ಒಬ್ಬೊಬ್ಬನೇ ಮಾತಾಡ್ತಾ ಇದ್ದೀನ, ಎಲ್ಲ ನನ್ನ ಕರ್ಮ ಎನ್ನುತ್ತಾ ತಲೆ ಚಚ್ಚಿಕೊಂಡ. ಅಷ್ಟೊತ್ತಿಗೆ ಮನೆಗೆ ಆದಿಯ ಆಗಮನವಾಯಿತು. ಒಳಗೆ ಬರುತ್ತಲೇ ಆದಿ, ರಾಜಿ ಎಂದು ಕೂಗಿದ. ಆತನ ಕೂಗಿಗೆ ಪೂರ್ಣಮ್ಮ ಯಾರು ಎಂದು ಅಡುಗೆ ಮನೆಯಿಂದ ಹೊರಗೆ ಬಂದರು. ನಾನಮ್ಮ, ಎಲ್ಲಿ ರಾಜಿ ಎಂದ ಆದಿ. ಒಳಗಡೆ ರೂಮ್ ಅಲ್ಲಿದ್ದಾನೆ ನೋಡು, ಇರು ಟೀ ಕೊಡ್ತೀನಿ ಎಂದರು ಪೂರ್ಣಮ್ಮ. ಬೇಡಮ್ಮ, ಇವಾಗ ತಾನೇ ಟೀ ಕುಡಿದು ಬಂದೆ ಎನ್ನುತ್ತಾ ರಾಜಿ ರೂಮ್ಗೆ ಆದಿ ಬಂದ. ಆದಿಯನ್ನು ನೋಡಿದವನೇ, ರಾಜಿ, ಏನ್ ಮಗ ಫೋನ್ ಮಾಡಿದ್ದೇನೆ ಬಂದಿದ್ಯಾ ಎಂದ. ಮಗ, ಬೆಳಿಗ್ಗೆ ಎಲ್ಲಿ ಹೋಗಿದ್ದೆ ಎಂದು ಕೇಳಿದ ಆದಿ ಗಂಭೀರವಾಗಿ. ಅದು ಎಂದು ಹೇಳಲು ತಡಗಡಿಸಿದ ರಾಜಿ. ಪ್ರಕಾಶ ಹತ್ತಿರ ಯಾಕೆ ಹೋಗಿದ್ದೆ ಎಂದ ಆದಿ. ಓ ಅದಾ, ಸುಮ್ಮನೆ ಭೇಟಿಯಾಗೋಕೆ ಅಷ್ಟೇ ಎಂದ. ಆಗ ಆದಿ, ಮಗ, ಭೇಟಿಯಾಗೋಕೆ ಹೋದವರು ಯಾರು ಟ್ರೀಟ್ಮೆಂಟ್ ಮಾಡಿಸ್ಕೊಳಲ್ಲ ಎಂದ. ಆಗ ರಾಜಿ, ಓ ಇವನಿಗೆ ವಿಷಯ ಗೊತ್ತಾಗಿದೆ, ಆದರೆ ಯಾರು ಹೇಳಿದ್ರು ಅಂತ ಯೋಚನೆ ಮಾಡುತ್ತಿರುವಾಗ ಆದಿ, ಯಾರು ಹೇಳಿರಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀಯಾ, ಅದೆಲ್ಲ ಬಿಟ್ಟಾಕು, ಸುಮ್ಮನೆ ಯಾಕೆ ಹೋಗಿದ್ದು ಅಂತ ಹೇಳುವಷ್ಟು ಸಾಕು ಎಂದ. ಆಗ ರಾಜಿಗೆ ಏನು ಹೇಳಬೇಕು ಎಂದು ತಿಳಿಯದೆ ಪಕ್ಕದಲ್ಲಿದ್ದ ನಿರಾಳ ಸುಂದರಿ ಪುಸ್ತಕವನ್ನ ಎತ್ತಿಕೊಂಡು, ಆ ಮಗ, ನಿನ್ನೆ ನಾನು ಇದ್ರಲ್ಲಿ ನನ್ನ ಫೋಟೋವನ್ನ ನೋಡಿದೆ ಕಣೋ, ಆದರೆ ಆಮೇಲೆ ನೋಡಿದ್ರೆ ಕಾಣಿಸ್ತಾನೆ ಇಲ್ಲ ಎಂದು ಮುಂದುವರೆದು, ಅದಕ್ಕೆ ನನಗೆ ಭಯ ಆಯ್ತು, ಅದೇನು ನಿಜಾನ ಅಥವಾ ನನ್ನ ಭಯಾನ ಅಂತ ಗೊತ್ತಾಗಿಲ್ಲ, ಅದಕ್ಕೆ ಪ್ರಕಾಶನ ಮೀಟ್ ಆಗಿ ಅದನ್ನು ತಿಳ್ಕೋಬೇಕು ಅಂತ ಹೋಗಿದ್ದೆ ಅಷ್ಟೇ ಎಂದ. ಆ ಮಾತನ್ನ ಕೇಳಿ ಆದಿ ಜೋರಾಗಿ ನಗುತ್ತಾ, ಮಗ, ಮೊನ್ನೆ ನಿನ್ನ ಸ್ಕೆಚ್ ಮಾಡುವಾಗ ನಿನ್ನನ್ನ ಬೀಳಿಸ್ತೀನಿ ಅಂತ ಹೇಳಿದ್ದೆ, ನೆನ್ಪಿದ್ದೆ ಎಂದು ಹೇಳಿದ. ಅದಕ್ಕೆ ರಾಜಿ, ಆ ಮಗ, ಅದೇ ದೆವ್ವ ಇರೋದನ್ನ ನನಗೆ ನಂಬಿಸ್ತೀನಿ ಅಂತ ಸಹ ನೀನು ಅವತ್ತು ಹೇಳಿದ್ಯಲ್ಲ ಎಂದ. ಅದನ್ನೇ ನಂಬಿಸ್ಬೇಕು ಅಂತ ಶುರು ಮಾಡ್ಬೇಕು ಅಂದ್ರೆ ನಿನ್ನನ್ನ ಎದುರಿಸ್ಬೇಕು ಅಂತ ನಾನು ನೀರು ಮಾಡಿರೋ ಪ್ಲಾನ್ ಮಗ ಅದು ಎಂದ. ಆಗ ರಾಜಿ ಗೊಂದಲದಲ್ಲಿ, ಪ್ಲಾನ, ಹೇಗೆ ಎಂದ. ಮೊನ್ನೆ ನಿನ್ನ ಸ್ಕೆಚಿಂಗ್ ಮಾಡಿದ್ನಲ್ಲ, ಅದೇ ಫೋಟೋವನ್ನೇ ನೀನು ಪುಸ್ತಕದಲ್ಲಿ ನೋಡಿದ್ದು. ನೀನು ಲೈಬ್ರರಿಯಿಂದ ಬರ್ತಾ ಇದ್ದ ಹಾಗೆ ಸ್ನಾನಕ್ಕೆ ಹೋದ್ಯಾ, ಅವಾಗ ಮೊದ್ಲು ನೀರು ನಿನ್ನ ರೂಮ್ ಅಲ್ಲಿ ಬಂದು ಆ ಫೋಟೋವನ್ನ ಇಟ್ಟು ಆಮೇಲೆ ಅವಳು ಹೊರಗೆ ಹೋಗಿ ಯಥಾ ಪ್ರಕಾರ ತಾನು ಈಗ ತಾನೇ ಬಂದೆ ಅನ್ನೋ ರೀತಿ ಅಡುಗೆ ಮನೆಗೆ ಹೋದ್ಲು ಎಂದ. ಅದು ಸರಿ ಮಗ, ಆದ್ರೆ ಆಮೇಲೆ ನೋಡಿದಾಗ ಆ ಫೋಟೋ ಇಲ್ಲವಲ್ಲ ಎಂದ. ಮಗ, ನೀನು ಆ ಫೋಟೋ ನೋಡಿದ್ದನ್ನ ನೀರು ಮರೆಯಾಗಿ ನಿಂತ್ಕೊಂಡು ನೋಡಿನೇ ಆಮೇಲೆ ನಿನ್ನನ್ನ ತಿಂಡಿ ತಿನ್ನೋಕೆ ಕರೆದಿದ್ದು. ಸೊ ನೀನು ನೋಡಿರೋದನ್ನ ಕನ್ಫರ್ಮ್ ಮಾಡಿದ್ಮೇಲೆನೆ ಅವಳು ನನಗೆ ನೀವಿಬ್ರು ಫಿಲ್ಮ್ಗೆ ಹೋಗುವಾಗ ಬೈಕ್ ಹಿಂದುಗಡೆ ಅವಳು ಕುಳಿತಾಗ ಮೆಸೇಜ್ ಮಾಡಿದ್ಲು. ಆಗ ನಾನು ಮನೆಗೆ ಬಂದು ಆ ಫೋಟೋನ ತಗೊಂಡು ಹೋದೆ ಎಂದ ಆದಿ.
ಓ ಹೌದಾ ಮಗ, ನಾವು ಸಿನಿಮಾಗೆ ಹೋದ ಅರ್ಧ ಗಂಟೆಗೆ ನೀನು ಮನೆಗೆ ಬಂದಿದ್ದೆ ಅಂತ ಅಮ್ಮ ಹೇಳಿದ್ಲು ಎಂದ ರಾಜಿ. ಆಗ ಆದಿನ ಗೊತ್ತಾ, ಇಷ್ಟೇ ಮಗ ಆಗಿದ್ದು, ಆದರೆ ನೀನು ಇಷ್ಟಕ್ಕೆ ಪ್ರಕಾಶನ ಹತ್ತಿರ ಹೋಗೋದಾ ಎಂದು ನಗುತ್ತಾ ಮಂಚದ ಮೇಲೆ ಕುಳಿತುಕೊಂಡ. ಆದರೆ ರಾಜಿ ತಲೆಯಲ್ಲಿ ಈಗಲೂ ಉತ್ತರಿಸಲಾಗದ ಪ್ರಶ್ನೆಗಳಿದ್ದವು. ಫೋಟೋ ಇಟ್ಟದ್ದು ಆದಿ ಹಾಗೂ ನಿರುತ್ತರ. ಆದರೆ ರಾಜಿ ತಲೆಯಲ್ಲಿ ಈಗಲೂ ಉತ್ತರಿಸಲಾಗದ ಪ್ರಶ್ನೆಗಳಿದ್ದವು. ಫೋಟೋ ಇಟ್ಟದ್ದು ಆದಿ ಹಾಗೂ ನಿರುತ್ತರ. ಆದ್ರೆ ಥಿಯೇಟರ್ ಅಲ್ಲಿದ್ದ ಆ ಮುದುಕ ಯಾರು? ವಿವೇಕ್ ಮನೆಗೆ ಬಂದಿದ್ನ? ತಾನು ಯಾರೊಂದಿಗಾದ್ರೂ ರೂಮಲ್ಲಿ ಮಾತನಾಡ್ತಿದ್ನ? ಹೀಗೆ ಸಾಲು ಸಾಲು ಪ್ರಶ್ನೆಗಳು ಆತನ ಮುಂದೆ ಇದ್ದವು. ಪ್ರೀತಿಯ ಓದುಗರೆ, ಇದೆಲ್ಲ ರಾಜ್ಯ ಭ್ರಮೆ ಆಗಿರ್ಬಹುದಾ ಅಥವಾ ಇದು ನಿಜ ಆಗಿರ್ಬಹುದಾ? ಕಥೆಯು ಮುಂದುವರಿಯುತ್ತೆ.